पापस्य वा सम्यक्त्वादिनिजस्वभावभवनान् मोक्षस्य हेतुर्भवन् नैष्कर्म्य प्रतिबद्धमुद्धतरसम् ज्ञानं स्वयं धावति. ಭಾವಾರ್ಥವು ಈ ಪ್ರಕಾರವಿದೆ. ಇಲ್ಲಿ ಪ್ರಶ್ನೆಯು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಈ ಮೂರರ ಏಕತೆಯು ಮೋಕ್ಷ ಮಾರ್ಗವಿದೆ. ಇಲ್ಲಿ ಜ್ಞಾನ ಮಾತ್ರವನ್ನೇ ಮೋಕ್ಷದ ಮಾರ್ಗವೆನ್ನಲಾಗಿದೆ. ಅದು ಯಾವ ಕಾರಣದಿಂದ? ಉತ್ತರವು ಹೀಗಿದೆ. ಶುದ್ಧ ಸ್ವರೂಪದ ಜ್ಞಾನದಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರಗಳು ಸಹಜವಾಗಿಯೇ ಗರ್ಭಿತವಿವೆ. ಆದುದರಿಂದ ದೋಷವಂತೂ ಯಾವುದೂ ಇಲ್ಲ. ಇಲ್ಲಿ ಯಾವ ಶುದ್ಧ ಚೈತನ್ಯ ಸ್ವರೂಪ ಜೀವದ ಅಥವಾ ಇಲ್ಲಿ ಪ್ರತ್ಯಕ್ಷ ಸ್ವಾಧ್ಯಾಯ ಮಾಡ್ತಾ ಇರುವಂಥವನದು ಪ್ರಗಟ ರೂಪದಿಂದ ಯಾವ ಚೈತನ್ಯ ಸ್ವರೂಪವೇ ಜೀವದ ಇದೆಯೋ ಅದ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ರೂಪದಿಂದ ಪರಿಣಮಿಸಿದರೆ, ಅರ್ಥಾತ್ ಯಾವ ಚೈತನ್ಯ ರೂಪ ಸ್ವರೂಪ ಅಂತ ಹೇಳಿದ್ರು ಅದರೊಳಗೆ ಅಭೇದ ರೂಪದಿಂದ ಅವು ಮೂರೂ ಅಧವನವೇ. ಯಾವ ದರ್ಶನ, ಜ್ಞಾನ, ಚಾರಿತ್ರ. ಶುದ್ಧ ಚೈತನ್ಯ ಅರ್ಥಾತ್ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಬರೇ ಚೈತನ್ಯ ಸ್ವರೂಪದಿಂದ ಪ್ರಗಟ ಇದೆ ಅಂತ ಹೇಳಿದ್ರ ಅದರದ ದರ್ಶನ, ಜ್ಞಾನ, ಚಾರಿತ್ರವೆಂಬ ಗುಣಭೇದಗಳ ಪ್ರಗಟ ರೂಪದಿಂದನ ವರ್ತಿಸ್ತಾ ಇದ್ದಾವೆ. ಆ ದರ್ಶನ ಯಥಾರ್ಥ ಯಾವ ಪದಾರ್ಥದ ಸ್ವರೂಪ ಹೇಗಿದೆಯೋ ಹಾಗೆ ನೋಡಿತು ಅಂತಂದ್ರೆ ಅದು ಸಮ್ಯಕ್ ದರ್ಶನ ಆಗ್ತಿದೆ. ಆ ಜ್ಞಾನ ಪದಾರ್ಥಗಳ ಯಾವ ಪ್ರಕಾರ ಪೃಥಕ್ಕಾಗಿದ್ದುಕೊಂಡು ಸ್ವಯಂ ಪರದಿಂದ ನಿರಪೇಕ್ಷವಾಗಿಯೇ ಪರಿಣಮನ ಮಾಡ್ತವೆ. ಅದನ್ನು ಹೇಗಿದೆಯೋ ಹಾಗೆ ಯಾವ ಜ್ಞಾನ ನೋಡ್ತಿದೆಯೋ ಅದಕ್ಕೆ ಸಮ್ಯಕ್ ಜ್ಞಾನ ಅಂತಾರೆ. ಆ ನೋಟ ಮತ್ತು ತಿಳಿಯುವಿಕೆಯ ಯಾವ ಅನುಭೂತಿ ಇದೆಯೋ ಪೂರ್ಣ ರೂಪದಿಂದ ಇಲ್ಲದಿದ್ರೂ ಆಂಶಿಕ ರೂಪದಿಂದಲೇ ಅದರ ಅನುಭೂತಿ ಏನಿದೆ ಅದು ಸಮ್ಯಕ್ ಚಾರಿತ್ರ. ಸಮ್ಯಕ್ ಚಾರಿತ್ರದ ಅರ್ಥ ಏನು ಹೇಳಿತು? ವಸ್ತು ಹೇಗಿದೆ ಹಾಗೆ ನೋಡುವುದ, ವಸ್ತು ಯಾವ ಪ್ರಕಾರ ಒಂದರಿಂದ ಇನ್ನೊಂದು ಸರ್ವಥಾ ಭಿನ್ನ ಇದೆ, ಪೃಥಕ ಇದೆ, ಒಂದರಿಂದ ಇನ್ನೊಂದು ಸರ್ವಥಾ ನಿರಪೇಕ್ಷ ರೂಪದಿಂದ ಪರಿಣಮನ ಮಾಡ್ತಿದೆ, ಅದನ್ನ ಹಾಗೆಯೇ ತಿಳಿಯುವುದ. ಈ ನೋಡುವ ಮತ್ತು ತಿಳಿಯುವ ರೂಪದ ಯಾವ ಸಂವೇದನ ಇದೆಯೋ ಅದರ ಹೆಸರು ಸಮ್ಯಕ್ ಚಾರಿತ್ರ. ಅದು ಮೋಕ್ಷದ ಮಾರ್ಗ ಇದೆ. ಅರ್ಥಾತ್ ಸಮ್ಯಕ್ ದರ್ಶನ, ನೋಡುವ ನೋಟ ಸಮ್ಯಕ್ ಬೇಕು. ಅದರೊಳಗೆ ಯಾವುದೇ ಪ್ರಕಾರದ ವಿಕೃತಿಯ ಮಿಶ್ರಣ ಆಗದೆ ನೋಡುವ ಸ್ವಭಾವ ಮೂಲತಃ ಹೇಗಿದೆಯೋ ಹಾಗೆ ನೋಡುವುದಿದೆ. ವಸ್ತುವಿನ ಸ್ವಭಾವ ಹೇಗಿದೆ ಹಾಗೆ ನೋಡುವುದ ಅನ್ನುವ ಕಥನ ಉಪಚಾರದಿದೆ. ನೋಡುವ ಸ್ವಭಾವ ಹೇಗಿದೆಯೋ ಜೀವದ, ದರ್ಶನ ಸ್ವಭಾವ ಮೂಲತಃ ಹೇಗಿದೆಯೋ ಹಾಗೆ ನೋಡುವ ಕಾರ್ಯ ನಡೀತು ಅಂತಂದ್ರೆ ಅದಕ್ಕೆ ಸಮ್ಯಕ್ ದರ್ಶನ ಅಂತ. ನೋಡುವುದು ಮಾತ್ರ ಜೀವದ ಸ್ವಭಾವ ಇದೆ, ನನ್ನದು ಅಂಥೇಳಿ ನೋಡುವುದು ಜೀವದ ಸ್ವಭಾವ ಇದೆ. ನೋಡುವುದು ಮಾತ್ರ ಜೀವದ ಸ್ವಭಾವ ಇದೆ, ಇದು ಇಷ್ಟ ಅಥವಾ ಅನಿಷ್ಟ ಅಂಥೇಳಿ ಮನ್ನನೆಯ ಜೊತೆಗೆ ನೋಡೋದ ಜೀವದ ಸ್ವಭಾವ ಇಲ್ಲ.
ಪದಾರ್ಥ ಹೇಗಿದೆಯೋ ಹಾಗೆ ತಿಳಿಯುವುದ ಜೀವದ ಸ್ವಭಾವ ಇದೆ, ಜ್ಞಾನದ ಸ್ವಭಾವ ಇದೆ. ಪದಾರ್ಥನ ಇಷ್ಟ ಅನಿಷ್ಟ, ನನ್ನದು ನನ್ನದಲ್ಲ ಅಂಥೇಳಿ ತಿಳಿಯುವುದು ಜ್ಞಾನದ ಸ್ವಭಾವ ಇಲ್ಲ. ಆಗ್ತಿದೆ ಅಂದ್ರೆ ಸ್ವೀಕಾರ. ನನ್ನ ದರ್ಶನದ ಸ್ವಭಾವ ಏನಿದೆ, ಪದಾರ್ಥಗಳು ಹೇಗಿದಾವೆಯೋ ಹಾಗೆ ನೋಡೋದು. ನನ್ನದ ಅಥವಾ ಒಳ್ಳೆಯದ ಅನ್ನುವ ಮನ್ನಣೆಯಿಂದ ರಹಿತ ಬರೇ ನೋಡುವುದೇನಿದೆ ಅದು ದರ್ಶನದ ಸ್ವಭಾವ. ಪದಾರ್ಥ ಯಾವ ಪ್ರಕಾರ ಪರಸ್ಪರ ಭಿನ್ನ ಇದ್ದುಕೊಂಡು ನಿರಪೇಕ್ಷವಾಗಿ ತಮ್ಮಲ್ಲೇ ತಾವು ಪರಿಣಾಮನ ಮಾಡ್ತಾವೋ ಅದನ್ನ ಅದೇ ರೂಪದಿಂದ ತಿಳಿಯುವುದ ಇದು ಜ್ಞಾನದ ಸ್ವಭಾವ ಇದೆ. ಆ ಪದಾರ್ಥದೊಳಗೆ ಇದು ಹೀಗಿರ್ಬೇಕು, ಇದು ಹೀಗೆ ಇರಕೂಡುದು ಅನ್ನುವಂಥ ಯಾವ ವಿಕಲ್ಪ ಇಲ್ಲದನ, ಇದು ಹೀಗಿದೆ, ಇದು ಹೀಗಿದೆ, ಇದು ಜಡ ಇದೆ, ಇದು ಚೈತನ್ಯ ಇದೆ, ಇದು ನಾಶಶೀಲ ಇದೆ, ಇದು ಶಾಶ್ವತ ಇದೆ, ಇಷ್ಟು ತಿಳಿಯುವುದೇ ಜ್ಞಾನದ ಸ್ವಭಾವ ಇದೆ. ಮತ್ತು ಆ ನೋಡುವ ತಿಳಿಯುವ ಯಾವ ಕಾರ್ಯ ಅಭೇದ ಆತ್ಮನಲ್ಲಿ ನಡೀತಿದೆಯೋ ಅದರದ ಸಂವೇದನ ಆತ್ಮನಿಗೆ ಆಗೋದಾ, ಇದು ಸಮ್ಯಕ್ ಚಾರಿತ್ರ್ಯ. ತಿಳಿತಂದ್ರೆ ಪಾಪ ಪುಣ್ಯದ ಭಾವಗಳನ್ನು ಬಿಟ್ಟುಕೊಡೋದು ಅದರಲ್ಲಿ ಎಲ್ಲಿ ಬಂತು ಹೇಳಿ. ಶುಭ ಅಶುಭ ಭಾವಗಳಲ್ಲಿ ಭೇದ ಮಾಡೋದು ಎಲ್ಲಿ ಬಂತು? ಅಥವಾ ಅವು ಎರಡರೊಳಗೆ ಭೇದ ಇಲ್ಲ ಅಂತ ಹೇಳಿ ತಿಳಿಯೋದು ನಿರ್ಣಯ ಮಾಡೋದ್ರೆ ಎಲ್ಲಿ ಬಂತರೆ? ವಸ್ತು ಹೇಗಿದೆ ಹಾಗೆ ನೋಡೋದು. ವಸ್ತು ಹ್ಯಾಗ ಅನಂತ ವಸ್ತುಗಳು ಒಂದರಿಂದ ಇನ್ನೊಂದು ಭಿನ್ನ ಪೃಥಕ್ ಇದಾವೆ. ಒಂದರ ಜೊತೆಗೆ ಇನ್ನೊಂದರದ ಯಾವುದೇ ಪ್ರಕಾರದ ಸಂಬಂಧ ಇಲ್ಲವೇ ಇಲ್ಲ. ಪ್ರತಿಯೊಂದು ಪದಾರ್ಥ ತನ್ನ ಸ್ವಚತುಷ್ಟಯದೊಳಗಿದ್ದುಕೊಂಡು ನಿರಂತರ ತನ್ನ ಸಾಮರ್ಥ್ಯದಿಂದ ಪರಿಣಾಮ ಮಾಡ್ತಿದೆ. ಇದು ತಿಳಿದ ನಂತರ ಇದೇ ನೋಡುವ ತಿಳಿಯುವುದರ ಅನುಭೂತಿ ಏನಿದೆ, ಸಂವೇದನೆ ಏನಿದೆ, ಸ್ವೀಕೃತಿ ಏನಿದೆ, ಅದರ ಹೆಸರು ಸಮ್ಯಕ್ ಚಾರಿತ್ರ ಇದೆ. ಪುಣ್ಯ ಪಾಪ ಎಲ್ಲಿ ಬಂತರಲ್ಲಿ? ಇದೇ ಎಲ್ಲಿ? ವಾಸ್ತವದಲ್ಲಿ ಪುಣ್ಯ ಮತ್ತು ಪಾಪ ಎಲ್ಲಿದೆ? ಪದಾರ್ಥದೊಳಗಿದೆಯೋ, ಪರಿಣಾಮದೊಳಗಿದೆಯೋ, ಅಥವಾ ಯಾವುದರೊಳಗಿದೆ? ಪುಣ್ಯದ ಉದಯ ಕರ್ಮದೊಳಗಿದೆ ಅಂದ್ರೆ, ಶುಭ ಅನುಕೂಲ ಪದಾರ್ಥದೊಳಗಿದೆ ಅಂದ್ರೆ, ಏನು ಪರಿಣಾಮದೊಳಗಿದೆ? ಆ ಪರಿಣಾಮ ವಿಕಾರ ಇದೆಯೋ ಅಥವಾ ಯಥಾರ್ಥ ಇದೆ? ಯಾವುದು ಅನುಕೂಲ ಪ್ರತಿಕೂಲ, ಪುಣ್ಯ ಪಾಪ, ಸುಖ ದುಃಖ ಅಂಥೇಳಿ ಭೇದ ರೂಪದಿಂದ ಅನುಭವ ಮಾಡ್ತಿದೆಯಲ್ಲ, ಆ ಭೇದ ಆ ಪದಾರ್ಥ ಸಾಮಗ್ರಿಗಳಲ್ಲಿ ಇದೆಯೋ, ಕರ್ಮದ ಉದಯದಲ್ಲಿ ಇದೆಯೋ, ಪರಿಣಾಮದಲ್ಲಿ ಇದೆ? ಅದು ಕೇವಲ ಪರಿಣಾಮದಲ್ಲಿ ಇದೆ. ಆ ಪರಿಣಾಮ ಎಲ್ಲಿಂದ ಬಂತು? ಪದಾರ್ಥದ ಯಥಾರ್ಥ ನೋಟ, ಪದಾರ್ಥದ ಯಥಾರ್ಥ ತಿಳಿವಳಿಕೆ ಇಲ್ಲದೇ ಇರುವ ತನ್ನದೇ ಮೂರ್ಖತೆಯಿಂದ, ಅಜ್ಞಾನದಿಂದ, ಮುಗ್ಧತೆಯಿಂದ ಬಂದರೆ ಪರಿಣಾಮ. ಬರೇ ಮಾಡೋದೇನಿದೆ ರೀ ನಮಗ? ದಿವಸದೊಳಗೆ 1 ಗಂಟೆ ಪ್ರಯೋಗ ಮಾಡೋದು. ಏನು ಮಾಡೋದ? ಪ್ರತಿಯೊಂದು ಪದಾರ್ಥ ವಿಶ್ವದೊಳಗ ಅನಾದಿ ಅನಂತ ಇದಾವೆ. ಸಮಸ್ತ ಪದಾರ್ಥಗಳ ವಿದ್ಯಮಾನತೆ ವಿಶ್ವದೊಳಗ ಅನಾದಿ ಅನಂತ ಇದೆ. ಇದ್ದ ನಂತರ ಆ ಪದಾರ್ಥಗಳು ಹೇಗದವು? ತನ್ನ ಗುಣ ಪರ್ಯಾಯದ ಕ್ಷೇತ್ರವನ್ನ ಬಿಟ್ಟ ಅವು ಹೊರಗಡೆ ಬರುವುದೇ ಇಲ್ಲ. ಯಾವ ಪದಾರ್ಥ? ಯಾವುದೇ ಪದಾರ್ಥಕ್ಕ ಯಾವುದೇ ಕಾಲದೊಳಗ ಎಂಥದೇ ಪರಿಣಮನದ ಸಲುವಾಗಿ
ಅನ್ಯರ ಸ್ವಲ್ಪ ಕೂಡ ಸಹಾಯ ಸಹಕಾರ ಬೇಕಾಗಿಲ್ಲ. ಅನ್ಯಕ್ಕೆ ಸ್ವಲ್ಪ ಕೂಡ ಬಾಧೆ ತೊಡಕ ಅದಕ್ಕೆ ಆಗೋದಿಲ್ಲ. ಯಾವುದ್ರದ್ದು ಪರಿಣಾಮ, ಜಡದ ಪರಿಣಾಮನದೊಳಗೆ ಕೂಡ, ಸೂಕ್ಷ್ಮ ಪರಮಾಣುವಿನ ಪರಿಣಾಮನದೊಳಗೂ ಕೂಡ ಅನ್ಯ ಪದಾರ್ಥದ ಸಹಾಯನೂ ಇಲ್ಲ. ಎಂಥದೇ ಕಾರ್ಯ ಇರಲಿ, ಕಾರ್ಯ ಎಂಥದ್ದಿದೆ? ಪರಮಾಣುವಿನೊಳಗ ಉದ್ಗಲದೊಳಗ ಆಗುವಂತಹ ಕಾರ್ಯಕ್ಕ ಚೈತನ್ಯ ಸ್ವಭಾವಿಯ ಆತ್ಮನ ಜ್ಞಾನದ ಬುದ್ಧಿವಂತಿಕೆಯ ಚತುರತೆಯ ಸಹಾಯ ಬೇಕಾಗಿಲ್ಲ. ಯಾವುದೇ ಕಾರ್ಯ ಅನ್ನೋದು ಕೂಡ ಅಜ್ಞಾನಿ ಜೀವದ ವಚನೆ ಇದೆ. ಕಾರ್ಯ ಯಾವುದಾಗೋದಿದೆಯೋ ಅದುವೇ ಆಗ್ತಿದೆ. ಎಲ್ಲಿ? ಉದ್ಗಲದೊಳಗೆ. ಜೀವದೊಳಗ ಆ ಉದ್ಗಲದ ಕಾರ್ಯದ ಸ್ವತಂತ್ರತೆಯನ್ನು ತಿಳಿಯದೇ ಇರುವ ಕಾರಣ ಇದು ಒಳ್ಳೇದಾ ಅಂಥೇಳಿ ಹರ್ಷ ಮನ್ನಿಸ್ತಾನೆ. ಇದು ಹೀಗಾಗಬಾರ್ದಾಗಿತ್ತು, ಹೀಗಾಗಾಯ್ತು, ಇದು ಎಲ್ಲಿ ತಪ್ಪಿತು ಅಂಥೇಳಿ ಖೇದ, ವಿಕಲ್ಪ, ಕ್ಷುಬ್ಧತೆ, ವ್ಯಗ್ರತೆ ಇವೆಲ್ಲ ಜೀವದಲ್ಲಿ ಆಗ್ತವೆ. ಸಮ್ಯಕ್ ಚಾರಿತ್ರದ ಸ್ವರೂಪ ಏನಿದೆ ಸಮ್ಯಕ್ ಚಾರಿತ್ರದ ಸ್ವರೂಪ? ಯಥಾರ್ಥ ದರ್ಶನ ಜ್ಞಾನದ ಅನುಭೂತಿ ಏನಿದೆ ಅದು ಸಮ್ಯಕ್ ಚಾರಿತ್ರ. ಯಥಾರ್ಥ ದರ್ಶನ, ಯಥಾರ್ಥ ಜ್ಞಾನ. ದರ್ಶನದ ವಿಷಯ ಏನಿದೆ? ಸತ್ತಾ ಮಾತ್ರ. ಇಡೀ ವಿಶ್ವದೊಳಗ ಪದಾರ್ಥಗಳ ಇರುವಿಕೆ ಇದೆ. ಯಾವಾಗಿದೆ? 3 ಕಾಲದಲ್ಲೂ ಇದೆ. ಇಷ್ಟ ದರ್ಶನದ ಕಾರ್ಯ. ಜ್ಞಾನದ ಕಾರ್ಯ ಏನ? ಎಲ್ಲ ಪದಾರ್ಥಗಳ ಒಂದರೊಳಗೆ ಒಂದು ಸೇರಿ ಹೋದ ಹಾಗೆ, ಬೆರೆತು ಹೋದವರ ಹಾಗೆ ಇದ್ರನೂ ಕೂಡ ಪ್ರತಿಯೊಂದು ಪದಾರ್ಥ ತನ್ನ ಗುಣ ಪರ್ಯಾಯದ ಕ್ಷೇತ್ರವನ್ನ ಉಲ್ಲಂಘನೆ ಮಾಡಿ ಇನ್ನೊಂದು ದ್ರವ್ಯಕ್ಕ ಅಥವಾ ಪದಾರ್ಥಕ ಯಾವುದೇ ಪ್ರಕಾರದ ಲಾಭ ಅಥವಾ ಹಾನಿ ಮಾಡಿಸುವುದಿಲ್ಲ. ಪುಣ್ಯ ಪಾಪದ ಮರ್ಮ ತಿಳಿಬೇಕಾಯ್ತು ಅಂತಂದ್ರೆ ಇದೇ ವಸ್ತು ಸ್ವರೂಪದ ಜ್ಞಾನ ಆಗುವುದು ಅವಶ್ಯಕ ಇದೆ. ವಿಶ್ವದೊಳಗೆ ಸತ್ತಾ ಮಾತ್ರ ಅನಂತ ಪದಾರ್ಥಗಳ ತ್ರಿಕಾಲದಲ್ಲೂ ಇರ್ತವೆ. ದರ್ಶನದ ವಿಷಯ ಏನ್ರಿ? ವಿಶ್ವದೊಳಗ ಸತ್ತಾ ಮಾತ್ರ ಅನಂತ ಪದಾರ್ಥಗಳ ತ್ರಿಕಾಲದಲ್ಲೂ ಇರ್ತವೆ. ಪರಿಭಾಷೆ ಪದಾರ್ಥಗಳ ಸತ್ತಾ ಮಾತ್ರ ಅನಂತ ಪದಾರ್ಥದವು, ಅವುಗಳಿಗೆ ಸತ್ತಾ ಇದೆ. ಯಾವಾಗಿದೆ? ತ್ರಿಕಾಲದಲ್ಲೂ ಇದೆ. ಇದನ್ನ ದರ್ಶನ ಅಂತ ಹೇಳಿ ಹೇಳ್ತಾರೆ. ಈ ಪ್ರಕಾರ ದರ್ಶನ ಗುಣದ ಪರ್ಯಾಯದೊಳಗ ಸಹಜವಾಗಿ ಸ್ವೀಕಾರ ಆಯಿತು ಅಂತಂದ್ರೆ ಅದಕ್ಕೆ ಸಮ್ಯಕ್ ದರ್ಶನ ಅಂತಾರೆ. ಸಮ್ಯಕ ಆಗುವುದೇ ಅದರದ ಸ್ವಭಾವ ಇದೆ. ಮಿಥ್ಯಾ ಆಗಿದೆ ಈ ಮಾತು ಸತ್ಯ ಇದ್ರೂ ಕೂಡ ಸಮ್ಯಕ ಆಗುವುದೇ ಅದರ ಸ್ವಭಾವ ಇದೆ. ಇದುವರೆಗೆ ಆಗಿಲ್ಲ ಈ ಮಾತು ಸತ್ಯ ಇದ್ರೂ ಅದರ ಸ್ವಭಾವದೊಳಗೆ ಮಿಥ್ಯಾ ಆಗಿ ಇರುವುದು ಇಲ್ಲ. ದರ್ಶನದ ಸ್ವಭಾವ ಹೇಗಿದೆ? ವಿಶ್ವದ ಅನಂತ ಪದಾರ್ಥಗಳ ಸತ್ತಾ ಮಾತ್ರದ ಅಥವಾ ತ್ರಿಕಾಲಿ ಸತ್ತಾ ಮಾತ್ರದ ಸಹಜ ಸ್ವೀಕಾರ. ಹಾಗಾದ್ರೆ ನಾನು ಯಾವುದರ ರಕ್ಷಣೆ ಮಾಡೋದ? ಯಾವುದರ ರಕ್ಷಣೆ ಮಾಡೋದು? ಉಳಿಲೇ ಇಲ್ಲನ, ಅವಕಾಶನೇ ಇಲ್ಲ. ನನಗೇನ್ ಕೆಲಸ ಇದೆ? ಯಾವ ಪದಾರ್ಥದ ರಕ್ಷಣೆ ಮಾಡೋದು, ಯಾವ ಪದಾರ್ಥದ ನಾಶ ಮಾಡೋದು? ರೋಗ ಇದೆ ಶರೀರದೊಳಗ, ಅದರದ ಏನಿದೆ? ತಾತ್ಕಾಲಿಕ ಸತ್ತಾ ಇದೆಯಲ್ಲ, ಮತ್ತೆ ಯಾವುದರದ ಸತ್ತಾ ಇದೆಯೋ ಅದನ್ನು ಅಸತ್ತಗೊಳಿಸುವ ಸಾಮರ್ಥ್ಯ ಯಾರಲ್ಲೇನೂ ಇಲ್ಲ. ಬರೇ ಶರೀರದ ಅವಸ್ಥಾ ವಿಶೇಷ ರೋಗದ ಹೇಳಲಿಲ್ಲ. ನನ್ನಲ್ಲಿ ಯಾವ ರಾಗ ಈ ಸಮಯದಲ್ಲಿ ಇದೆಯೋ ಅದನ್ನು ನಾನು ಇಲ್ಲದಾಗಿಸುವ ಸಾಧ್ಯತೆ ಇದೆ.
ನನ್ನ ಸಲುವಾಗಿ ಏನೂ ಕೆಲಸ ಇಲ್ಲ. ನನ್ನ ಸಲುವಾಗಿ ಕೆಲಸ ಇದೆ. ಏನ? ವಿಶ್ವದ ಅನಂತ ಪದಾರ್ಥಗಳ ಸತ್ತಾ ಮಾತ್ರದ, ತ್ರಿಕಾಲಿ ಸತ್ತಾ ಮಾತ್ರದ ಸಹಜ ಸ್ವೀಕಾರ. ಯಾವುದರದ್ದು ನಾಶ ಆಗುವುದಿಲ್ಲ ಅಂದಮೇಲೆ ನಾನು ಯಾವುದರ ರಕ್ಷಣೆಯ ಸಲುವಾಗಿ ನಾನು ಆಕುಲ ವ್ಯಾಕುಲ. ಯಾವುದೇ ಇದೆಯೋ ಅದು ಯಾವ ಸಮಯದೊಳಗೆ ಯಾವ ರೂಪದಿಂದ ಇರುವುದಿದೆಯೋ ಅದು ಆ ಸಮಯದೊಳಗೆ ಅದೇ ರೂಪದಿಂದ ಇರುವುದು. ಅದನ್ನು ಅನ್ಯ ರೂಪ ಮಾಡುವ ಶಕ್ತಿ ಅನಂತ 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 ಸಿದ್ಧರಲ್ಲಿ ಇಲ್ಲ. ಪ್ರತಿಯೊಬ್ಬರಲ್ಲೇ ಅನಂತ ವೀರ್ಯ ಇದೆ, ಸಿದ್ಧರಲ್ಲಿ ಪ್ರಗಟ. ಆದರೆ ಯಾವ ಸಮಯದೊಳಗ ಯಾವ ಪದಾರ್ಥದ ಯಾವ ರೂಪದ ಅವಸ್ಥೆ ಆಗುವುದೋ ಆ ಸಮಯದೊಳಗ ಆ ಪದಾರ್ಥದ ಆ ರೂಪದ ಅವಸ್ಥೆ ಆಗದೇ ಇರುವ ಹಾಗೆ ಪ್ರಯತ್ನ ಯಾರೂ ಮಾಡಿದರೆ ಅದರಲ್ಲಿ ಆ ಬದಲಾವಣೆ ಆಗುವುದಿಲ್ಲ. ನಮಗೆ ವಿಶ್ವಾಸ ಈ ಸಮಯದಲ್ಲಿ ಕೂಡ ಆಗತಾ ಇಲ್ಲ ಅನ್ನೋದು ಪರಮ ಸತ್ಯ ಇದೆ. ಅದು ಏನ್ ನೋಡ್ರಿ, ಅದು ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ಆಗ್ತಾ ಇದೆ, ಬಹಿರ್ಮುಖ ಜ್ಞಾನಕ್ಕೆ ಆಗ್ತಾ ಇದೆ. ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ, ಬಹಿರ್ಮುಖ ಜ್ಞಾನ ಏನೇನು ತಿಳಿತಿದೆಯೋ ಅದರದ ಪ್ರಯೋಜನ ಆಂತರ್ಯದೊಳಗ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಯಾವುದು ಹೊರಗೆ ಎದ್ದು ಬಂದದ್ದಿದೆಯೋ ಅದು ಪುನಃ ಒಳಗೆ ಹೋಗುವುದಿಲ್ಲ. ಅದಕ್ಕೆ ಈ ವಿವೇಚನದಲ್ಲಿ ಅಥವಾ ಆರಂಭದಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಇದೆ. ಅದರ ಸಮ್ಯಕ್ ಜ್ಞಾನದ ವ್ಯವಸ್ಥಾ ಅಥವಾ ಅದರ ವಿಶಾಲತಾ, ಸೂಕ್ಷ್ಮತಾ ಬೈದ ಸಮ್ಯಕ್ ದರ್ಶನದಲ್ಲಿ ಹೆಂಗಾಗುತ್ತೆ ಅಂದ್ರೆ ಎರಡೂ ಜೊತೆಗೆ ಆಗ್ತಿದ್ದಂತ ಅದು ಕೇಳಿದೆ. ದೀಪ ಮತ್ತು ಬೆಳಕದ ಹಾಗೆ ಯುಗಪತ್ ಇರ್ತಿದೆ. ಮೂಲತಃ ಮಾತು ಹೀಗಿದೆ, ನಾನು ಒಂದು ಚೈತನ್ಯ ಸ್ವರೂಪವೇ ಇದ್ದೇನೆ, ದೇಹ ರೂಪ ಇಲ್ಲ. ಯಾವುದೋ ಎಂದೋ ಮಾಡಿದ ಕರ್ಮದ ಕಾರಣದಿಂದ ಯಾವುದೋ ಅನ್ಯ ಭಾವರೂಪವಾಗಿ ಪರಿಣಮಿಸುವಂಥ ಸ್ವಭಾವ ನಂದಿಲ್ಲ. ನಾನು ಬರೀ ಚೈತನ್ಯ ಇದ್ದೇನೆ. ಇದನ್ನ ನಿರಾಲಂಬಿ ಜ್ಞಾನದೊಳಗೆ ತಿಳಿಬೇಕಾಗುತ್ತೆ. ಆಗಮಾವಲಂಬಿ ಜ್ಞಾನ ಅಲ್ಲ, ಉಪದೇಶದ ಶಬ್ದಾವಲಂಬಿ ಜ್ಞಾನ ಅಲ್ಲ, ನಿರಾಲಂಬಿ ಜ್ಞಾನದೊಳಗೆ ತಿಳಿಬೇಕಾಗುತ್ತೆ. ಏನ? ನಾನೊಂದು ಶುದ್ಧ ಚೈತನ್ಯ. ಚೈತನ್ಯ ಅರ್ಥಾತ್ ಜ್ಞಾನ ದರ್ಶನ ಮತ್ತು ಭೇದ ಇದ್ರೆ ಹೌದೇನಿದ್ರೆ ಜ್ಞಾನ ದರ್ಶನ. ಹಾಗಾದ್ರೆ ದರ್ಶನಪೂರ್ವಕ ಜ್ಞಾನ ಇದೆಯೋ, ಜ್ಞಾನಪೂರ್ವಕ ದರ್ಶನ ಇದೆ. ದರ್ಶನಪೂರ್ವಕ ಜ್ಞಾನ ಇದೆ ಅನ್ನೋದು ಸಮಸ್ತ ಜೀವರುಗಳ ಅಪೇಕ್ಷಾದಿಂದ ಆಗಮದ ಕಥನ ಇದೆ. ದರ್ಶನಪೂರ್ವಕ ಜ್ಞಾನ ಇದೆ. ಹೇಗೆ ಯಾವ ವಸ್ತುವನ್ನು ನೋಡ್ತಿದೆಯೋ ಹಾಗೆ ಇದಕ್ಕ ತಿಳಿದು ಬರ್ತಿದೆ. ನೋಡುವಳ್ಳೆದೊಳಗೆ ಹೇಗಿದೆ ಆ ದರ್ಶನ ಅನಾದಿ ವಿಪರೀತ ಸಂಸ್ಕಾರದಿಂದ ಯುಕ್ತ ಇದೆ. ವಿಪರೀತ ಸಂಸ್ಕಾರದಿಂದ ಯುಕ್ತ ಇದೆ ನಮ್ದು ನೋಡುವ ನೋಡಿದ ನಂತರ ಅಲ್ಲೇ ಮರು ಸಮಯದೊಳಗೆ ಯಾವ ಪ್ರಕಾರದಿಂದ ಆ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಜ್ಞಾನ ಆಗ್ತಿದೆಯೋ ಆ ಜ್ಞಾನದ ಮೇಲೆ ಕೂಡ ಅನಾದಿ ವಿಪರೀತ ಶ್ರದ್ಧೆಯ ಮನ್ನಣೆಯ ಪ್ರಭಾವ ಇದೆ. ನೋಡ್ರಿ, ಯಾವುದೇ ಶಬ್ದದಿಂದ ಯಾವುದೇ ಇಂದ್ರಿಯ ವಿಷಯದ ಜ್ಞಾನದಿಂದ ಆತ್ಮನ ಕಲ್ಯಾಣ ಆಗುವಂತಹದ್ದು ಒಂದು ಅಂಶ ಸಿಕ್ಕೋದು ಸಾಧ್ಯ ಇಲ್ಲ. ನಾವು ಒಪ್ಪಬಹುದು, ಪ್ರಯೋಗ ಮಾಡಿ ಒಪ್ಪಬಹುದು, ದೀರ್ಘಕಾಲದ ಪರೀಕ್ಷೆಯ ಮೂಲಕ ಒಪ್ಪಬಹುದು.
ಅಥವಾ ಕಾಲಲಬ್ಧಿ ಬಂದಿರದಿದ್ದರೆ ಒಪ್ಪದೇನೂ ಇರಬಹುದು. ಅದರ ಸ್ವರೂಪ ಹೀಗೆ ಇದೆ. ಇಲ್ಲಿ ಜ್ಞಾನ ಏನಿದೆ, ಆ ಜ್ಞಾನನ ಮೋಕ್ಷದ ಮಾರ್ಗ ಇದೆ ಅಂತ ಹೇಳಿ ಸಂದೇಹ ಏನು ಉತ್ಪನ್ನ ಮಾಡಿದ್ರು. ಆಗಮಗಳಲ್ಲೆಲ್ಲ ಪರಿಭಾಷೆ ಇದೆಯಲ್ಲ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಈ ಮೂರರ ಏಕತೆ ಏನಿದೆ ಅದನ್ನು ಮೋಕ್ಷ ಮಾರ್ಗ ಅಂದಿರು ವೇಳೆದೊಳಗ ನೀವು ಬರೇ ಜ್ಞಾನ ಹೇಗ ಅಂದ್ರೆ ಅದಕ್ಕೆ ಕಾರಣ ಏನ ಅಂತ ಹೇಳಿ ಕೇಳಿದ ನಂತರ ಉತ್ತರ ಏನು ಹೇಳಿದ್ರು. ಜ್ಞಾನದೊಳಗನ ಶ್ರದ್ಧೆ ಇದೆ, ಜ್ಞಾನದೊಳಗನ ಚಾರಿತ್ರ ಇದೆ. ಈ ಎರಡನ್ನೂ ಹಿಡ್ಕೊಂಡೇ ಇದೆ ಅದ ಮಾತಂತೂ. ಇಲ್ಲಿ ವೈಜ್ಞಾನಿಕವಾಗಿ ಏನಿದೆ ಅಂತಂದ್ರ, ದರ್ಶನ ಮೊದಲ ಇದ್ರೂ ಕೂಡ ಆ ದರ್ಶನದಿಂದ ಕಾರ್ಯ ಆಗುವುದಿಲ್ಲ. ದರ್ಶನ ಪೂರ್ವಕ ಯಾವ ಜ್ಞಾನ ಆಗ್ತಿದೆಯಲ್ಲ, ಆ ಜ್ಞಾನದಿಂದನ ಕಾರ್ಯ ಆಗ್ತಿದೆ. ಆದ್ರೆ ಆ ಜ್ಞಾನ ಸವಿಕಲ್ಪಾತ್ಮಕ, ಅರ್ಥಾತ್ ಜಡ ಚೇತನ ಸಂಯೋಗ ಸ್ವಭಾವ, ಕ್ಷಣಿಕ ತ್ರೈಕಾಲಿಕ, ನಾಶಶೀಲ ಅವಿನಾಶಿ, ಇದನ್ನ ತಿಳಿಯುವಂಥ ಸಾಮರ್ಥ್ಯ ಜ್ಞಾನದೊಳಗನ ಇದೆ. ಪ್ರತ್ಯಕ್ಷ ಕಾರ್ಯ ಜ್ಞಾನದೊಳಗನ ಆಗ್ತಿದೆ. ಜ್ಞಾನದೊಳಗೆ ಯಾವಾಗ ಯಥಾರ್ಥ ಚೇತನ ಜಡ ದೇಹ ಆತ್ಮ, ರಾಗ ಜ್ಞಾನ, ರಾಗಾದಿ ಭಾವಗಳ ಕ್ಷಣಿಕತೆ, ಜ್ಞಾನದ ಶಾಶ್ವತತೆ, ಇದೆಲ್ಲ ಜ್ಞಾನ ಯಾವಾಗ ದೀರ್ಘಕಾಲದವರೆಗೆ ಹೇಗಿದೆ ಹಾಗೆ ನೋಡ್ತಾನೆ, ತಿಳಿತಾನೆ, ವಿಶ್ವಾಸ ಮಾಡ್ತಾನೆ. ವಿಶ್ವಾಸ ಅಂದ್ರನ ದೀರ್ಘ ತಿಳುವಳಿಕೆಯ ಒಂದು ಭದ್ರ ಭೂಮಿಕೆ. ವಿಶ್ವಾಸ ಅಂದ್ರೆ ಏನಿದೆ, ಅಧಿಕ ಕಾಲದವರೆಗೆ ತಿಳಿದುದರ ಫಲಸ್ವರೂಪವಾಗಿ ಯಾವ ಭದ್ರ ಬುನಾದಿ ನಿರ್ಮಾಣ ಆಗಿದೆಯೋ ಅದೇ ಸಮ್ಯಕ್ ದರ್ಶನ ಇದೆ, ಅದೇ ಶ್ರದ್ಧೆ ಇದೆ. ನಿಜವಾಗಿ ಶ್ರದ್ಧಾರಹಿತ ಜ್ಞಾನಕ್ಕ ಜ್ಞಾನನ ಅನ್ನೋದು. ಶ್ರದ್ಧಾರಹಿತ ಜ್ಞಾನಕ್ಕ ಆಗಮದ ಜ್ಞಾನ ಸಾಕಷ್ಟು ಇರ್ತಿದೆ, ಶ್ರದ್ಧೆ ಇಲ್ಲ. ಯಾವುದರ ಶ್ರದ್ಧೆ ಇಲ್ಲ? ಈಗೇನು ಹೇಳ್ತಲ್ಲ, ನಿಜವಾಗಿ ಅದ ದರ್ಶನದ ವಿಷಯ ಸತ್ತಾ ಮಾತ್ರ ಇದ್ದ ನಂತರ ಜ್ಞಾನದ ವಿಷಯದೊಳಗೆ ಯಾವುದು ತಗೊಂಡತಲ್ಲ, ಹೇಗಿದೆ ಪದಾರ್ಥ ಪ್ರತಿಯೊಂದು ಪದಾರ್ಥ ಪರದಿಂದ ಭಿನ್ನ ಇದೆ, ಪೃಥಕ್ ಇದೆ. ಬರೇ ಅದೇ ಶಬ್ದೋಚ್ಚಾರಣೆ ಆದ್ರೂ ಕೂಡ ಅದರ ಒಳಗ ಭಾವ ಏನಿದೆ, ಅದರ ಎಷ್ಟು ಅಂಶದಿಂದ ನಮಗೆ ಗ್ರಹಣ ಮಾಡಲಿಕ್ಕೆ ಬರ್ತಿದೆ ಅನ್ನೋದು ನಾವು ನೋಡುವುದಿದೆ. ಪ್ರತಿಯೊಂದು ಪದಾರ್ಥ ಅನ್ಯ ಪದಾರ್ಥಗಳಿಂದ ಸರ್ವಥಾ ಪೃಥಕ್ ಇದ್ದು ಯಾವುದೇ ಪದಾರ್ಥದ ಅಪೇಕ್ಷೆ ಮಾಡದ್ದನ ತನ್ನ ಕಾರ್ಯವನ್ನ ಸದೈವ ಮಾಡ್ತಾ ಇದೆ. ಇಷ್ಟು ನಮಗೆ ಜ್ಞಾನದೊಳಗೆ ತಿಳುವಳಿಕೆ ದೃಢತೆ ಬಂತು ಅಂತಂದ್ರ ಪುಣ್ಯ ಪಾಪ ಎರಡು ಸಮಾನ ಇದಾವೆಯೋ, ಅವುಗಳಲ್ಲಿ ಭೇದ ಇದೆಯೋ, ಚಿನ್ನದ ಬೇಡಿ ಲೋಹದ ಬೇಡಿ ಇದೆಯೋ, ಹರಿಜನರ ಕನ್ಯೆ ಬ್ರಾಹ್ಮಣ ಅಥವಾ ಶೂದ್ರ ಅನ್ನುವ ಭೇದ ಇದೆಯೋ, ಏನಿದೆ ಹೇಳಿ. ಯಾವುದಾದ್ರೂ ವಿಕಲ್ಪ, ಯಾವುದಾದ್ರೂ ಸಮಸ್ಯೆ ಪುಣ್ಯ ಪಾಪದ ವಿಭಾಗವನ್ನ ಧಾರಣ ಮಾಡಿ ಎದ್ದು ನಿಲ್ಲುತ್ತಿದೆಯನ? ಪ್ರತಿಯೊಂದು ಪದಾರ್ಥದ ಸತ್ತಾ ತ್ರಿಕಾಲಿ ಇದೆ. ಪ್ರತಿಯೊಂದು ಪದಾರ್ಥ ಅನ್ಯ ಅನಂತ ಪದಾರ್ಥಗಳಿಂದ ಪೃಥಕ್ ಇದೆ. ಪ್ರತಿಯೊಂದು ಪದಾರ್ಥದ ಪ್ರತಿ ಸಮಯದ ಪರಿಣಾಮನ ಪರಮ ನಿರಪೇಕ್ಷ ಇದೆ. ಇಷ್ಟು ತಿಳಿದ ನಂತರ ಪುಣ್ಯ ಪಾಪಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಚರ್ಚೆ ಶೇಷ ಉಳಿತಿದೆಯನ? ಪುಣ್ಯ ಪಾಪನ ಉಳಿಲಿಲ್ಲ ಅಂದ ಮೇಲೆ ಅಲ್ಲಿ ಚರ್ಚೆ ಯಾವುದರ ಸಲುವಾಗಿ ಬರ್ತಿದೆ?
ಯೋಚನೆ ದೀರ್ಘ ಮಾಡೋದಿದೆ. 10ನೇ ಕಲಶ ಇದೆ. ಪುಣ್ಯ ಪಾಪ ಅಧಿಕಾರದೊಳಗ ಇಲ್ಲಿ 10 ಸಂಖ್ಯೆ ಏನ್ ಹೇಳ್ತಿದೆ? 1ರ ಸ್ವೀಕಾರ ಮಾಡಿದ ನಂತರ ಉಳಿದೆಲ್ಲ ಶೂನ್ಯ ಇದೆ. 10ರೊಳಗೆ ಏನಿದೆ? 1 ಇದೆ ಮತ್ತು 0 ಇದೆ. 1ರ ಸ್ವೀಕಾರ ಮಾಡಿದ ನಂತರ ಇಡೀ ವಿಶ್ವ ಶೂನ್ಯ ಇದೆ. ಯಾವ 1ರದ ಸ್ವೀಕಾರ ಮಾಡಿತು? ಯಾವುದು ನಿತ್ಯ ಇದೆ, ಯಾವುದು ಚೈತನ್ಯ ಸ್ವರೂಪ ಇದೆ, ಯಾವುದು ಪರದಿಂದ ಸರ್ವಥಾ ನಿರಪೇಕ್ಷ ಇದೆ, ಯಾವುದು ತನ್ನ ಕಾರ್ಯವನ್ನ ತಾನ ಸದೈವ ಯಾವುದ್ರದ್ದು ಸಹಾಯ ಇಲ್ಲದ ಮಾಡ್ತಾ ಇದೆ. ನಿಗೋಧದಿಂದ ಇಲ್ಲಿ ಬಂದೇವೇನಿಲ್ರಿ? ಬಂದಿದ್ದೇವೋ ಅಥವಾ ಇಲ್ಲ? ಬಂದಿದ್ದೇವಲ್ಲ ಪ್ರಕಟ ರೂಪದಿಂದ. ಆ ನಿಗೋಧದಲ್ಲಿ ನಿಗೋಧಾವಾಸವನ್ನ ಬಿಟ್ಟುಕೊಡುವ ಸಲುವಾಗಿ ಯಾವ ಒಂದು ಕಾರ್ಯ ನಡೀತೋ ಅದಕ್ಕೆ ಯಾರ್ದ ಯಾವ ಪ್ರಕಾರದ ಸಹಾಯ ಇರುತ್ತೆ ಹೇಳಿ? ಹೇಗೆ ಇರೋದು ಸಾಧ್ಯ ಇದೆ? ಒಂದು ಶರೀರದೊಳಗೆ ಅನಂತ ಜೀವ ವಾಸ ಮಾಡಿಕೊಂಡಿರುವಂತಹ ಯಾವ ಸ್ಥಾನ ಇದೆಯೋ ಆ ಸ್ಥಾನದಲ್ಲಿನ ಪ್ರತಿಯೊಂದು ಜೀವ ಇದ್ದ ಬಂದಿದಂತೆ ಇದ್ದ. ಹಾಗಾದ್ರೆ ಅಲ್ಲಿಂದ ಅದನ್ನ ಆ ನಿಗೋಧಾವಾಸವನ್ನ ಬಿಡಬೇಕಾದ್ರ ಆ ಜೀವಕ್ಕೆ ಯಾವ ಅನ್ಯ ದ್ರವ್ಯದ ಸಹಾಯ ಇರ್ತಾರೆ? ಯಾವ ಅನ್ಯ ದ್ರವ್ಯದ ಯಾವ ರೀತಿಯ ಸಹಾಯದಿಂದ ಅವ ನಿಗೋಧಾವಾಸವನ್ನು ಬಿಟ್ಟ? ಇದು ಒಂದು ತಥ್ಯದ ವಿಚಾರ ಮಾಡಿದ ನಂತರ ಈಗ ನನಗೆ ಮೋಕ್ಷ ಮಾರ್ಗದೊಳಗೆ ಬರುವ ಸಲುವಾಗಿ ಯಾವ ಅನ್ಯ ದ್ರವ್ಯದ ಯಾವ ರೀತಿಯ ಸಹಾಯ ದೊರಕಬಹುದಾಗಿದೆ, ಯಾವ ಅನ್ಯ ದ್ರವ್ಯದ ಕಾರಣದಿಂದ ನನ್ನ ಕಾರ್ಯ ಆಗಬಹುದಾಗಿದೆ, ಇದರ ನಿರ್ಣಯ ಆಗ್ತಿದೆ. ನಮಗ ಓದುವುದ ಕೇಳುವುದ ಅಷ್ಟೇ ಇದೆಯೋ ಅಥವಾ ಆ ಓದುವ ಕೇಳುವುದರ ಹಿಂದೆ ಉದ್ದೇಶ ಏನಿದೆ ಆ ಉದ್ದೇಶ ಕೂಡ ನಮ್ಮ ಅಂತರಂಗದಲ್ಲಿ ಇದ್ದದ್ದು ಕಾಣಿಸ್ತಿದೆ, ನಾವು ನೋಡ್ಬೇಕಾಗುತ್ತದೆ. ಬರೀ ಓದುವುದ ಕೇಳುವುದ ಇದೆಯನ ಇತ್ತು ಅಂತಂದ್ರೆ ಅದಂತೂ ನಡೆದದ್ದೇ ಇದೆ. ಆದ್ರೆ ಅದು ಯಾವುದರ ಸಲುವಾಗಿ ಅನ್ನುವ ಉದ್ದೇಶ ಏನಾದ್ರೂ ನಮ್ಮ ಅಂತರಂಗದೊಳಗೆ ಜೀವಂತ ಅಥವಾ ಜನ್ಮ ತಾಳಿತ್ತು ಅಂತಂದ್ರೆ ಅದರ ಸಲುವಾಗಿ ಕಾರ್ಯ ಮಾಡುವುದು ಅವಶ್ಯಕ. ಓದುವುದರೊಳಗ ಕೇಳುವುದರೊಳಗ ನಿಜವಾಗಿ ಯಾವ ಪ್ರಯೋಜನವನ್ನ ಸಾಧಿಸೋದಿದೆ? ದರ್ಶನಮಯ ಆತ್ಮ, ಜ್ಞಾನಮಯ ಆತ್ಮ, ಚಾರಿತ್ರಮಯ ಆತ್ಮ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದಿಂದ ಮೋಕ್ಷ ಮಾರ್ಗದೊಳಗೆ ಬರ್ತಾನೆ. ಆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದ ಪರಿಣಮನದಿಂದ ಜೀವನ ನಿಜ ಗುಣ, ಕ್ಷಾಯಿಕ ಗುಣಗಳು ಪ್ರಕಟ ಆಗ್ತವೆ. ಅವ್ರು ಹೇಳಿದರೆ ಅದರೊಳಗೆ ಅಸತ್ಯತೆ ಇದೆಯೋ ಅಥವಾ ಸತ್ಯತೆ ಇದೆಯೋ ಅನ್ನೋದರದ ಇಲ್ಲಿ ನಿರ್ಣಯ ಮಾಡಬೇಕಾಗಿಲ್ಲ. ಆದ್ರೆ ಅದರೊಳಗೆ ಸತ್ಯತೆ ಏನಿದೆ ಇದನ್ನ ನಮ್ಮಲ್ಲೇ ನಾವು ಕಂಡುಕೊಳ್ಳಬೇಕು. ನಿಗೋಧದಿಂದ ಇಲ್ಲಿ ನಾವು ಹೇಗೆ ಬಂದೆವು? ಮಾತೆಯ ಗರ್ಭದಿಂದ ಹೊರಗೆ ಹೇಗೆ ಬಂದೆವು? ಯೋಚನೆ ಮಾಡಬೇಡ. ಯಾರ ಸಹಾಯ ಯಾವ ರೀತಿಯಿಂದ ಮಾಡಿದ್ರು? ಹಾಗಾದರೆ ಈಗ ಭೇದ ವಿಜ್ಞಾನ ಮಾಡುವ ಸಲುವಾಗಿ ಅಥವಾ ಜ್ಞಾನದೊಳಗ ವಾಸ್ತವಿಕತೆಯ ಸ್ವೀಕಾರ ಮಾಡುವ ಸಲುವಾಗಿ ಜ್ಞಾನದೊಳಗ ವಸ್ತುವಿನ ವಾಸ್ತವಿಕ ಸ್ವರೂಪದ ಅಭ್ಯಾಸ ನಿರಂತರ ಆ ಪ್ರಕಾರದ ಪರಿಣಾಮನ ಮಾಡುವ ಸಲುವಾಗಿ ಅನ್ಯ ಯಾವ ದ್ರವ್ಯದ ಸಹಕಾರ ಕೆಲಸಕ್ಕೆ ಬರುವ ಸಾಧ್ಯತೆ ಇದೆ? ಜ್ಞಾನ ಒಂದು ಜ್ಞಾನನ ಹೇಳಿದರೆ ಜ್ಞಾನ ಏನು ಮಾಡಬೇಕಾಗಿದೆ? ನಮ್ಮಲ್ಲೇ ಇರುವಂತ ಯಾವ ಸಂಜ್ಞೆ ಅನ್ವೇಷಿಕೊಳ್ಳುವಂತಹ ಜ್ಞಾನದ ವಿಕಾಸ ಇದೆಯೋ, ಪರ್ಯಾಯದೊಳಗೂ ಪ್ರಗಟ ರೂಪದಿಂದ ಜ್ಞಾನ ಇದೆಯೋ, ಅದು ತನ್ನ ಸಾಮರ್ಥ್ಯದಿಂದ ತಿಳಿಬೇಕಾಗಿದೆ. ಏನ್ ತಿಳಿಬೇಕಾಗಿದೆ? ದೇಹ ಜಡ ಇದೆ ಅಂತ ಹೇಳಿ ತಿಳಿಬೇಕಾಗಿದೆ. ತಿಳಿದಿದೆಯೋ ಅಥವಾ ಇಲ್ಲ? ಎಷ್ಟೋ ಬಾರಿ ಕೇಳಾಗಿದೆ, ತಲೆಯೊಳಗೆ ಬೇಕಾದಷ್ಟದ ಹೊಳಿತಾಗಿದೆ ವಿಷಯ.
ದೇಹ ಜಡ ಇದೆ, ನಾನು ಚೈತನ್ಯ ಸ್ವರೂಪ. ರಾಗ ಕ್ಷಣಿಕ ಇದೆ, ನಾನು ಜ್ಞಾನಮಯ ತ್ರಿಕಾಲಿ ಇದ್ದೇನೆ. ಆ ಶಬ್ದದ ಅಥವಾ ಆ ಪರಿಭಾಷೆಗಳನ್ನ ಯಾವ ಪ್ರಕಾರದ ಸಂಚೇತನ ಆಗಿದ್ದೇನೆ ನಮ್ಗ, ಯಾವಾಗ, ಈಗ ಆಗ್ತಾ ಇದೆಯಲ್ಲ, ಎಷ್ಟಾಗ್ತಾ ಇದೆ? ದೇಹ ಜಡ ಇದೆ, ಉದ್ಗಲ ಮುನಿ ಇದೆ, ನಾನು ಅದರಿಂದ ಭಿನ್ನ ಚೈತನ್ಯ ಅರೂಪಿ ವಸ್ತು ಇದ್ದೇನೆ. ರಾಗ ಸಮಯವರ್ತಿ ಇದೆ, ವಿಕಾರ ಇದೆ, ಬಂಧದ ಕಾರಣ ಇದೆ. ನಾನು ಜ್ಞಾನ ನಿರ್ವಿಕಾರ ಜ್ಞಾನ ಸ್ವರೂಪ ಇದ್ದೇನೆ. ಆ ರಾಗದಿಂದ ಭಿನ್ನ ತ್ರಿಕಾಲಿ ಇರುವಂತಹ ಒಂದು ಶಾಶ್ವತ ವಸ್ತು. ಇದರದ್ದು ಈ ಶಬ್ದಗಳ ಯಾವ ಸಮೂಹ ರೂಪದ ವಾಕ್ಯ ಇದೆಯೋ ಆ ವಾಕ್ಯಗಳದ್ದು ನಮ್ಮಲ್ಲೇ ಯಾವ ಪ್ರಕಾರದ ಭಾವಭಾಸನಾಗಿದ್ದೇವೆ. ಇದು ದೋಷ ನೋಡಿಕೊಳ್ಳೋದಿದೆಯೋ ಅಥವಾ ಕಾರ್ಯ ಮಾಡುವ ಉತ್ಸಾಹ ತಂದುಕೊಳ್ಳೋದಿದೆಯೋ? ದೋಷ ನೋಡಿಕೊಂಡು ನಿರಾಶ ಆಗುವುದಿದೆಯೋ ಅಥವಾ ದೋಷ ಬಿಟ್ಟುಕೊಟ್ಟ ಗುಣಗ್ರಾಹಿ ಅರ್ಥಾತ್ ಪುರುಷಾರ್ಥ ಮಾಡುವುದು? ಏನೂ ಆಗೋದಿಲ್ರಿ, ಹೊರಗಿಂದ ಏನೂ ಆಗೋದಿಲ್ಲ, ಯಾರ್ದೂ ಆಗಿಲ್ರಿ. ಹೊರಗಿನ ಯಾವುದರದೂ ಆಶ್ರಯ ಮಾಡಿದರ ಭಲೆ ಸಮಯ ಸಾರ ಇರಲಿ, ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ದಿವ್ಯ ಧ್ವನಿನೇ ಇರಲಿ. ಭಲೆ ಡಾಕ್ಟರ್ ಇರಲಿ ಅಥವಾ ಮೂರು ಲೋಕದ ಭವರೋಗ ವೈದ್ಯ, ಯಾರದೂ ಆಶ್ರಯ ಮಾಡಿದರೆ ನನ್ನ ಯಾವ ಕಾರ್ಯ ಆಗುವುದು ಸಾಧ್ಯ ಇಲ್ಲ. ಎಷ್ಟು ನಿರ್ಣಯ ಆಗಬಹುದ್ರೆ ನಮ್ಮ ಭಾವಿ ಜೀವನದ ಸಲುವಾಗಿ ಈಗೇನು ವಚನ ಅಥವಾ ವಾಕ್ಯ ನಡೀತು ಅದರಿಂದ ನಮ್ಮ ಭಾವಿ ಜೀವನದ ಸಲುವಾಗಿ ಎಷ್ಟು ನಿರ್ಣಯ ಆಗಬಹುದು? ಯಾರ ಪ್ರೇಮದಿಂದ ಹೇಳಿದರೆ ಏನಾಗುವುದ? ಸತ್ಯ ನಾವು ಸ್ವೀಕಾರ ಮಾಡೋದಿದೆಯಲ್ಲ, ಪ್ರೇಮದಿಂದ ಹೇಳಲಿ, ಶಿಟ್ಟಿನಿಂದ ಹೇಳಲಿ, ಕರ್ಕಶವಾಗಿ ಹೇಳಲಿ, ಬೈದು ಹೇಳಲಿ, ಸತ್ಯದ ಸ್ವೀಕಾರ ನಾನು ಮಾಡಿದರೆ ನನಗೆ ಲಾಭ ಆಗುವುದಿದೆ. ಆಗ ಹೇಳ್ತಾರೆ ಅನ್ನೋದು ಮುಖ್ಯ ಇದೆಯೋ ಅಥವಾ ಅದರೊಳಗೆ ಏನು ಗ್ರಹಣ ಯೋಗ್ಯ ಇದೆ ಅನ್ನೋದು ಮುಖ್ಯ ಇದೆಯೇ? ಹೇಳಿ ನೋಡೋಣ. ಯಾಕೆ ನಾವು ಯಾವುದೋ ಒಂದು ಪರ್ಯಾಯದೊಳಗನ ಮತ್ತು ಭೇದ ಮಾಡಿ ಯಾವುದರದೋ ಅಪೇಕ್ಷೆ ಯಾಕೆ ಮಾಡ್ತಾ ಇದ್ದೇವೆ? ಇದೇ ಮಾತು ಪ್ರೇಮದಿಂದ ಹೇಳಬಹುದಾಗಿತ್ತಲ್ಲ, ಕರುಣೆಯಿಂದ ಹೇಳಬಹುದಾಗಿತ್ತಲ್ಲ ಅಂತೇಳಿ. ಆದ್ರೆ ಆ ಮಾತಿನೊಳಗೆ ಸತ್ಯ ನೀತಿ ಅದನ್ನು ಕಂಡುಕೊಳ್ಳುವ ಸಿದ್ಧತೆ ನಮ್ಮದಿಲ್ಲ. ಮಾತಿಗೆ ಶಿಟ್ಟಿಗೆ ಬರ್ತಾರೆ ಅಂತ ಹೇಳಿದ್ದೇವೆ. ಇದೆಲ್ಲ ಏನಿದೆ? ನಾವು ಯಾವ ಪುದ್ಗಲದ ಪರ್ಯಾಯ ರೂಪದ ಶಬ್ದ ಇದೆ ಅಂದ್ರೆ ಅದರೊಳಗೆ ಮತ್ತು ಒಳ್ಳೆಯದ ಕೆಟ್ಟದ್ದ ಅಂತ ಹೇಳಿ ನಮ್ದು ಅಜ್ಞಾನ, ನಮ್ದು ನೀಚತ ಎಷ್ಟಿದೆ ಅಂತಂದ್ರೆ ಅದರದ ಅಳತೆ ಮಾಡಲಿಕ್ಕೆ ಯಾವ ಅಳತೆ ಕೋಲ ಲೋಕದೊಳಗೆ ವಿದ್ಯಮಾನ ಇಲ್ಲ. ಅದರ ಸಲುವಾಗಿ ಹೇಳಿದ್ರೆ ಪ್ರಯೋಜನಭೂತ ತತ್ವ ಏಳೇ ಅದಾವ. ಅಜ್ಞಾನಿಯೊಳಗ ಅತತ್ವಗಳ ಅನಂತ ಅದಾವೆ, ಅಜ್ಞಾನಿಯ ಮನ್ನನೆಯೊಳಗ. ಇಡೀ ವಿಶ್ವದೊಳಗ ಪ್ರಯೋಜನಭೂತ ತತ್ವ ಮೂರೂ ಕಾಲದೊಳಗೆ ಏಳೇ ಅದಾವೆ. ಅದರ ಒಂದೊಂದು ತತ್ವಕ್ಕೆ ಸಂಬಂಧಿಸಿದ ಹಾಗೆ ಅನಂತ ವಿಪರೀತ ಮನ್ನನೆ ನಮ್ಮ ಅಂತರಂಗದಲ್ಲಿ. ಅಜ್ಞಾನದ ವಿಶಾಲತೆ ಎಷ್ಟು ಅನ್ನೋದರ ವಿಚಾರ ಮಾಡೋದಕ್ಕಿಂತ ಈ ಅಜ್ಞಾನವನ್ನು ಇನ್ನೂ ಎಷ್ಟು ದಿವಸ ನಾನು ಸಂರಕ್ಷಣೆ ಮಾಡಿ ನನ್ನನ್ನು ನಾನು ವಂಚಿಸಿಕೊಳ್ಳುವುದಿದೆ. ನಮ್ಗೆ ಏನ್ ಬೇಕಾಗಿದೆ? ಪ್ರತಿಯೊಂದು ವಿಷಯದ ಹಾಗೆ ಇದೆ. ಅದು ಕರ್ಣೇಂದ್ರಿಯದ ವಿಷಯ ಆಯ್ತು. ಶಬ್ದ ಯಾರೋ ಕಠೋರವಾಗಿ ಹೇಳಿದ್ದಾರೆ, ಆದ್ರೆ ಅದರೊಳಗೆ ಏನಾದರೂ ಬರೇ ಬೋಧ ಅಥವಾ ಉದ್ದೇಶ ಅಥವಾ ಅಪೇಕ್ಷೆ ಇರೋದನ್ನ ನೋಡಿದೇವೆಯೋ ಅಥವಾ ಆ ವಚನದ ಟಿವಿಯನ್ನು ನೋಡಿದೇವ್ರಿ?
ಎಲ್ಲಿ ಮೋಸ ಹೋಗ್ತಾ ಇದ್ದೇವೆ? ಇದು ಬರೇ ವಚನದ ಮಾತಾಯ್ತು. ಅದೇ ಪ್ರಕಾರ ಗಂಧದ, ಅದೇ ಪ್ರಕಾರ ದೃಶ್ಯದ, ಅದೇ ಪ್ರಕಾರ ರಸಸ್ಪರ್ಶ. सामान्यपणे जैन धर्मी म्हणजे ಏಳು ತತ್ವನೇ ಎಲ್ಲ ಮಾತ್ರ ಅಂತ ಹೇಳಿದ್ರೆ ಒಪ್ಕೊಳ್ತಾರೆ, ಯಾಕಂದ್ರೆ ಕೇಳಿದ್ದೆ. ಆದರೆ ಏಳು ತತ್ವ ಸರಿ ಅನ್ನೋದು ನಂಗೆ ಸುದ್ದಿ ಮಾಡಿ ಈ ಸಾಮಾನ್ಯ ವಿಶ್ವ ಮನುಷ್ಯ ಪ್ರಾಣಿ ಅದರ ಸಿದ್ಧಿ ಆಗುವುದನ್ನ ಅಜೀವದಿಂದ ಭಿನ್ನ ಜೀವ ತತ್ವದ ಅನುಭೂತಿ ಪೂರ್ವಕ. ಅಜೀವದಿಂದ ಭಿನ್ನ ಅನಾದಿ ಕಾಲದಿಂದ ಜೀವದ ಅಭಾವ ಮಾಡಿ ಸ್ವಯಂ ಜೀವ ಅಜೀವದ ಅನುಭೂತಿಯೊಳಗೆ ಒಂದಾಗಿರುತ್ತೆ. ಅನಾದಿ ಕಾಲದಿಂದ ಜೀವದ ಅರ್ಥಾತ್ ತನ್ನ ಅಭಾವ ಮಾಡಿ ಸ್ವಯಂ ತಾನೇ ಅಭಾವ ಯಾರು ಮಾಡಿದ್ರು? ತಾನೇ ತನ್ನ ಅಭಾವ ಮಾಡಿ ತಾನೇ ಅಜೀವದೊಳಗೆ ಒಂದಾಗುವುದರ ಅನುಭೂತಿ ಮಾಡ್ತಾರೆ. ಒಂದೇ ಆಗಬೇಕಾದದ್ದಿದೆ. ಏನ? ಅಜೀವದಿಂದ ಭಿನ್ನ, ಅಜೀವವನ್ನ ತನ್ನಿಂದ ಭಿನ್ನ ಅಂತ ಹೇಳಿ ಮೊದಲು ವಿಕಲ್ಪದೊಳಗೆ ತಿಳಿಯುವುದಿದೆ. ಅಜೀವದ ಪರಮ ಸ್ವತಂತ್ರತೆ, ಅಜೀವದ ಪರಮ ಪ್ರಾಮಾಣಿಕತೆ. ಸ್ವತಂತ್ರತೆ ಅದು ತನ್ನ ಕಾರ್ಯ ಮಾಡುವ ಸಲುವಾಗಿ ತಾನು ಸ್ವತಂತ್ರ ಇದೆ. ಅಜೀವದ ಸ್ವತಂತ್ರತೆ ಅರ್ಥಾತ್ ದೇಹ ಮೊದಲನೇ ಅಜೀವ ಇದೆ. ಮತ್ತು ಆ ಅಜೀವದಿಂದ ಇಡೀ ವಿಶ್ವ ಎಲ್ಲ ಅಜೀವ ನಮಗೆ ಸ್ವೀಕಾರ ಇದೆ. ಜೀವದ ಸ್ವೀಕಾರ ಎಲ್ಲಿದೆ ನಮಗೆ? ಇನ್ನೊಬ್ಬರ ಕ್ರೋಧವನ್ನ ನೋಡ್ತೇವೆ, ಇನ್ನೊಬ್ಬರ ಪ್ರೀತಿಯನ್ನ ನೋಡ್ತೇವೆ, ಇನ್ನೊಬ್ಬರ ಮಮತೆಯನ್ನ ನೋಡ್ತೇವೆ. ಅದೇನಿದೆ? ಅಜೀವಿದೆ ಅಂತ ಜೀವಿದೆ. ನೋಡ್ರಿ, ಮತ್ತೆ ನಾವು ಎಲ್ಲಿದ್ದೇವೆ? ಹಾಗಾದ್ರೆ ಅಜೀವವನ್ನ ಅಜೀವ ಅಂತೇಳಿ ಸ್ವಯಂ ತಿಳಿಯುವುದಿದೆ. ಅಜೀವವನ್ನ ನಾನು ಅಂತೇಳಿ ಸ್ವಯಂವನ್ನ ತಿಳಿದಿದ್ದೇವ್ರಿ. ನಾವು ಅನಾದಿಯಿಂದ ತಿಳಿದ್ರೂ ನಾವೇ ತಿಳಿದಿದ್ದೇವೆ. ಈಗ ಅಜೀವವನ್ನ ಅಜೀವ ನನ್ನಿಂದ ಭಿನ್ನ ಪರಮ ಸ್ವತಂತ್ರ, ಅದು ಪರಮ ಸ್ವತಂತ್ರ ಇದೆ, ಸಮರ್ಥಶಾಲಿ ಇದೆ, ತನ್ನ ಕಾರ್ಯ ಮಾಡುವುದರೊಳಗೆ ಸಮರ್ಥಶಾಲಿ ಇದೆ. ಶರೀರ ಸ್ವಯಂ ಶುದ್ಧ ಆಗ್ತಿದೆ, ಶರೀರ ಸ್ವಯಂ ಅಶುದ್ಧ ಆಗ್ತಿದೆ. ಒಂದು ಸಮಯದ ಶುದ್ಧಾವಸ್ಥೆ, ಸ್ನಾನ ಜೀವ ಮಾಡಿಸ್ತಾನೆ, ಶರೀರ ಮಾಡ್ತಿದೆ. ಅದಕ್ಕೆ ಇದೆಲ್ಲ ವಿಸ್ತಾರ ಏನಿದೆಲ್ಲ ಅದು ಬಹಳ ಸೂಕ್ಷ್ಮ ಇದೆ. ಸೂಕ್ಷ್ಮತೆ ತಿಳಿದ ನಂತರ ಬೇಕಾದಷ್ಟು ವಿಸ್ತಾರ ಇದ್ರೂ ಕೂಡ ಸುಲಭ ಇದೆ. ಸೂಕ್ಷ್ಮತೆ ತಿಳಿಲಿಲ್ಲ ಅಂತಂದ್ರೆ ಎಷ್ಟೋ ವಿಸ್ತಾರ ಮಾಡಿ ಹೇಳಿದ್ರೂ ಇವನಿಗೆ ತಲೆ ಬ್ಯಾಸರ. ದೇಹ ಸ್ವಯಂ ಕ್ಷುಧಾಬಾಧೆಯಿಂದ ಮುಕ್ತ ಆಗ್ತಿದೆಯೋ ಅಥವಾ ಜೀವ ಮಾಡಿಸ್ತಾ ಇದೆ? ಪ್ರತಿಯೊಂದು ಕಾಳಜಿ ಯೋಚನೆ. ಒಂದು ವೇಳೆ ಕ್ಷುಧಾಬಾಧೆಯಿಂದ ಜೀವ ಅದನ್ನು ಮುಕ್ತ ಮಾಡಿಸ್ತಿದ್ದ ಅಂತಂದ್ರೆ ಮತ್ತೆ ಕ್ಷುಧಾಬಾಧೆಗೆ ಪ್ರಾಪ್ತ ಜೀವನ ಮಾಡಿಸ್ಬೇಕಲ್ಲ, ಮಾಡಿಸ್ತಾನೆ. ಒಂದು ವೇಳೆ ಶರೀರದ ರೋಗದ ಉಪಾಯವನ್ನ ಜೀವ ಮಾಡ್ತಿದ್ದ ಅಂದ್ರೆ ಶರೀರವನ್ನ ರೋಗಮಯನೋ ಅವನೇ ಮಾಡ್ಲಿಕ್ಕೆ ಬೇಕಲ್ಲ. ಸಿದ್ಧಾಂತ ಏನು ಹೇಳ್ತಿದೆ? ವಸ್ತು ಸ್ವರೂಪ ಎಲ್ಲಿದೆ? 7 ತತ್ವಗಳನ್ನ ಹೇಗೆ ತಿಳಿಯೋದು? ಯಾವಾಗ ತಿಳಿತಾನ ಜೀವ? ಯಾವಾಗ ತಿಳಿಯುವ ಕಾರ್ಯದ ಮುಖ್ಯತೆಯಿಂದ, ತಿಳಿಯುವ ಸ್ವಭಾವದ ಮುಖ್ಯತೆಯಿಂದ ವಾಸ್ತವಿಕ ತಿಳಿತಾನೋ, ತಿಳಿಯುವ ಸ್ವಭಾವದ ಮುಖ್ಯತೆಯಿಂದ, ತಿಳಿಯುವ ಸ್ವಭಾವದ ಶಕ್ತಿ ಸಾಮರ್ಥ್ಯದಿಂದ ವಾಸ್ತವಿಕತೆ ತಿಳಿತಾನೋ. ಏನು ವಾಸ್ತವಿಕತೆ? ಅಜೀವ ಮಾತ್ರ ಈ ಜೀವದಿಂದ ಭಿನ್ನ 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 ಇದೆ ಮತ್ತು ತನ್ನ ಕಾರ್ಯ ಮಾಡುವಲ್ಲಿ ಅದು ತಾನು ಪೂರ್ಣ ಸಮರ್ಥ ಇದೆ. ನನ್ನ ಕಾರ್ಯವನ್ನು ಕೆಡಿಸಲಿಕ್ಕೆ ಅದು ಬಂದೇ ಇಲ್ಲ ಅಂತ ಹೇಳಿ ಪ್ರಾಮಾಣಿಕ ಇದೆ. ನನ್ನ ಕಾರ್ಯವನ್ನ ಕೆಡಿಸಲಿಕ್ಕೆ ಆ ದೇಹ ಬಂದೇ ಇಲ್ಲ ಅಂತ ಹೇಳಿ ಅದು ಪ್ರಾಮಾಣಿಕ ಇದೆ.
ತನ್ನ ಕಾರ್ಯವನ್ನ ಅದ ಸಮರ್ಥ ರೂಪದಿಂದ ನಿರ್ವಹಿಸ್ತಿದೆಯೇ ಅಂತ ಹೇಳಿ ಸ್ವತಂತ್ರ ಇದೆ, ಅದರಲ್ಲಿ ಶಕ್ತಿ ಇದೆ. ನನ್ನಿಂದ ಯಾವ ಕಾರ್ಯನೂ ಅನ್ಯ ಪದಾರ್ಥದೊಳಗ ಆಗುವುದಿಲ್ಲ. ಹೀಗೆ ಅನೇಕ ಪ್ರಕಾರದಿಂದ, ಭಿನ್ನ ಪ್ರಕಾರದಿಂದ, ಬೇರೆ ಬೇರೆ ಪ್ರಕಾರದಿಂದ ಸರ್ವತೋಮುಖವಾಗಿ ನಿರ್ಣಯ ಮಾಡಿ ಅಜೀವದಿಂದ ಯಾವಾಗ ಇವ ಅತ್ಯಂತ ಅಸ್ಪೃಷ್ಟ ಒಂದ ಸಮಯ ಆಗತನೋ, ಅಜೀವದಿಂದ ಅತ್ಯಂತ ಅಲಿಪ್ತ ಯಾವಾಗ ಒಂದು ಸಮಯ ಉಳಿತಾನೋ, ಆವಾಗ ಇವನಿಗೆ ಜೀವ ಸ್ವಭಾವದ ಜೀವ ರೂಪದಿಂದ ಸಂವೇದನ ಆಗ್ತಿದೆ, ಅನುಭೂತಿ ಆಗ್ತಿದೆ. ಆ ಸಮಯದೊಳಗನ ಆಶ್ರವ ಭಾವದ್ದನು ನಿರ್ಣಯ ಆಗ್ತಿದೆ, ಬಂಧ ಭಾವದ್ದನು, ಬಂಧದ ಸ್ವರೂಪದ್ದನು ನಿರ್ಣಯ ಆಗ್ತಿದೆ. ಸಂವರದ ಉದಯ ಆಗದ ವಿನಃ ಸಂವರ ಎಲ್ಲಿದೆ? ಸಂವರ ಎಲ್ಲಿದೆ? ಜೀವ ಅಜೀವ ಆಶ್ರವ ಬಂಧದ ನಂತರ ಸಂವರ ಇದೆ. ಎಲ್ಲಿ? ತತ್ವಾರ್ಥ ಸೂತ್ರದೊಳಗೆ 7 ತತ್ವಗಳನ್ನು ಹೇಳಿದರಲ್ಲ, ಸಂವರದ ಸಂಖ್ಯೆ ಎಷ್ಟನೇದಿದೆ? ಐದನೇದಿದೆ. ಜೀವ ಅಜೀವ ಆಶ್ರವ ಬಂಧ 4. ಆಮೇಲೆ ಸಂವರ, ಮುಂದೆ ನಿರ್ಜರ ಮೋಕ್ಷ ಇದೆ. ಸಂವರದ ಉದಯ ಯಾವಾಗ ಆಗ್ತಿದೆಯೋ ಆವಾಗನ ಜೀವನಿಗೆ ಜೀವದ ನಿರ್ಣಯ ಆಗ್ತಿದೆ. ಸಂವರದ ಉದಯ ಆಗಬೇಕಾದ್ರ ಜೀವ ಮುಕ್ತ ಸ್ವರೂಪ ಇರುವುದರದ ನಿರ್ಣಯ ಇದೆ. ತಿಳಿತಂದ್ರೆ 7 ತತ್ವದ ನಿರ್ಣಯ ಹಾಗಾಗ್ತಿದೆ. ಸಂವರದ ಉದಯ ಯಾವಾಗ ಆಗ್ತಿದೆಯೋ ಆವಾಗ ಜೀವನಿಗೆ ಜೀವ ತತ್ವದ ನಿರ್ಣಯ ಆಗ್ತಿದೆ. ಸಂವರದ ಉದಯ ಯಾವಾಗ ಆಗ್ತಿದೆಯೋ ಆವಾಗ ಜೀವನಿಗೆ ಅಜೀವ ತತ್ವದ ಭಿನ್ನತೆ ತಿಳಿದು ಬರ್ತಿದೆ. ಸಂವರದ ಉದಯ ಯಾವಾಗ ಆಗ್ತಿದೆಯೋ ಆವಾಗ ಆಶ್ರವ ಬಂಧಗಳದ್ದ ಅಶುಚಿತ್ವ ತಿಳಿದು ಬರ್ತಿದೆ. ಸಂವರದ ಉದಯ ಯಾವಾಗ ಆಗ್ತಿದೆಯೋ ಆವಾಗ ಮುಕ್ತ ಸ್ವರೂಪ ಆತ್ಮನ ನಿರ್ಣಯನೇ ಇದೆ ಅಂದ ಮೇಲೆ ಆ ಮುಕ್ತ ಸ್ವರೂಪ ಆತ್ಮನ ನಿರ್ಣಯ ಪೂರ್ವಕ ಅವನ ಜೀವನದೊಳಗೆ ನಿರ್ಜರ ಆರಂಭ. 7 ತತ್ವಗಳನ್ನು ತಿಳಿಯುವುದಲ್ಲ, 7 ತತ್ವಗಳ ತನ್ನ ಜೀವನದೊಳಗೆ ಇಳಿಯುವ ಮಾತಿದೆ. ತಿಳಿಯೋದು ಎಲ್ಲಿದೆ? ಜ್ಞಾನದಿಂದ ತಿಳಿಯೋದು. ಯಾವ ಜ್ಞಾನದಿಂದ? ಶಬ್ದ ಜ್ಞಾನದಿಂದ. ಯಾವ ಜ್ಞಾನದಿಂದ ತಿಳಿಯೋದಿದೆ? ಮಾನಸಿಕ ವಿಕಲ್ಪದಿಂದ ಅಲ್ಲ. ಅಜೀವದಿಂದ ಭಿನ್ನ ಆಗುವುದರ ಹೆಸರು ಸಪ್ತ ತತ್ವವನ್ನು ತಿಳಿಯೋದಿದೆ. ಜೀವದೊಳಗೆ ಪರಮ ಸಂತುಷ್ಟ ಪರಿತೃಪ್ತ ಆಗುವುದರ ಹೆಸರು ಜೀವ ತತ್ವವನ್ನು ತಿಳಿಯುವುದಿದೆ. ಆಶ್ರವ ಬಂಧದ ಅಶುಚಿತ್ವ ಲಕ್ಷ್ಯದೊಳಗೆ ಬರೋದಾ, ಅದರಿಂದ ಅಸ್ಪೃಷ್ಟ ಉಳಿಯುವ ಉದ್ಯಮ ಏನಿದೆ ಅದು ಆಶ್ರವ ಬಂಧವನ್ನ ತಿಳಿಯುವುದಿದೆ. ಸಂವರದ ಉದಯದ ಜೊತೆಗೆ ನಿರ್ಜರಾಪೂರ್ವಕ ಮೋಕ್ಷದ ಮಹಿಮೆ ಮಾಡುವುದೇನಿದೆ ಅದು 7 ತತ್ವಗಳನ್ನು ತಿಳಿಯುವುದು. 7 ತತ್ವಗಳನ್ನು ಎಲ್ಲಿ ಆಗ ಶಬ್ದದಿಂದ ತಿಳಿದರೆ ಅದು ತಿಳಿಯುವಿಕೆನ ಅಲ್ಲ. ಅದಕ್ಕೆ ಅಲಿಂಗ ಗ್ರಹಣದೊಳಗೆ ಹೇಳಿದರೆ ಇಂದ್ರಿಯಗಳ ಮೂಲಕ ಜ್ಞಾನ ಏನನ್ನೂ ತಿಳಿಯೋದು ಸಾಧ್ಯ. ಇಂದ್ರಿಯದಿಂದ ಆತ್ಮ ತಿಳಿದು ಬರುವುದಿಲ್ಲ, ಇಂದ್ರಿಯಗಳಿಂದ ಆತ್ಮ ಏನನ್ನೂ ತಿಳಿಯುವುದಿಲ್ಲ. ಎಲ್ಲಿ ಸ್ವೀಕಾರ ಇದೆ ನಮ್ಗ? ಬರೀ ಕೇಳುಗಳಿನೊಳಗ ಅಹುದ್ ಅನ್ನಿಸ್ತಿದೆ, ಆನಂದ ಅನ್ನಿಸ್ತಿದೆ. ಆದ್ರ ಆ ಅಹುದೆನ್ನುವುದರ ಒಳಗ ಪ್ರಯೋಗ ಆರಂಭ ಆಗುವುದಿಲ್ಲ. ಆ ಆನಂದವನ್ನ ತನ್ನದಾಗಿಸಿಕೊಳ್ಳುವ, ಸ್ವಾಧೀನವಾಗಿಸಿಕೊಳ್ಳುವ ಪುರುಷಾರ್ಥ ಆರಂಭ ಆಗುವುದಿಲ್ಲ. ಅಂದ್ರೆ ಇದಕ್ಕೆ ಸ್ವಾಧ್ಯಾಯ ಅಥವಾ ಆತ್ಮ ಕಲ್ಯಾಣದ ಯಾವುದಾದ್ರೂ ಒಂದು ಅಂಗ ಅಂತ ಅಂತಾರೇನ್ರಿ. ಬರೇ ಯಾವುದೇ ರೀತಿಯಿಂದ ಉತ್ಸಾಹವನ್ನು ಕುಂದಿಸ್ತೇನೆ ಅನ್ನುವ ಮಾತಿಲ್ಲ. ಅದರ ಸತ್ಯ ಏನಿದೆ ಅದನ್ನು ಎದುರಿಗೆ ಪ್ರಕಟಪಡಿಸುವಂತಹ ಪ್ರಯತ್ನ ಮಾಡಬೇಕು. ಅಜೀವದಿಂದ ಭಿನ್ನ ಆಗದಿದ್ದರೆ ಇವನಿಗೆ ಜೀವದ ಎಷ್ಟೆಲ್ಲಾ ಕಥನ ಪರಿಭಾಷೆಗಳನ್ನ ಕಲಿತರನು ಕೂಡ ಉಪಯೋಗ ಏನಿದೆ? 5ನೇ ಸ್ಥಾನದೊಳಗಿರುವಂತಹ ಸಂವರ ಏನಿದೆ ಅದು ಪ್ರಥಮ ಸ್ಥಾನ ಇದೆ. ಅದಕ್ಕೆ ಪ್ರಥಮ ಸ್ಥಾನ ಎಲ್ಲಿ? ಮೋಕ್ಷ ಮಾರ್ಗದೊಳಗಡೆ. ಸಂವರದ ಉದಯ ಆಗಲಿಲ್ಲ,
ಪಂಚಮ ಭಾವದ ಸ್ವೀಕಾರನ ಸಂವರ ಏನಿದೆ. ಪಂಚಮ ಭಾವ ಯಾವುದ? ಪರಮ ಪಾರಿಣಾಮಿಕ ಭಾವ. ಔದೈಕ ಭಾವದೊಳಗಿದ್ದುಕೊಂಡ ನಾವು ಏನೆಲ್ಲ ಕೋಲಾಹಲ ಮಾಡಿದ್ರೂ ಕೂಡ ನಮ್ಮ ಜ್ಞಾನಕ್ಕ ಯಾವುದರದೂ ಲಾಭ ಆಗುವುದಿಲ್ಲ. ಎಲ್ಲಿ ಆ ನಮ್ಮ ಜ್ಞಾನ ಎಲ್ಲಿ ನಿಮಗ್ನ ಇದೆ? ಔದೈಕ ಭಾವದೊಳಗೆ. ಔದೈಕ ಭಾವ ಸ್ವಯಂ ಏನಿದೆ? ಅಚೇತನನೇ ಇದೆ. ಉದಯ ಜನ್ಯ. ಉದಯ ಯಾವುದರದ? ಕರ್ಮದ. ಕರ್ಮ ಎಂಥದ್ದಿದೆ? ಜಡ ಇದೆ. ಹಾಗಾದ್ರೆ ಕರ್ಮದಿಂದ ಯಾವುದು ಜನಿಸಿದೆ? ಅದು ಚೇತನ ಇರ್ತಿದೆ. ಯಾವ ದಿಕ್ಕಿನಿಂದ ಎಲ್ಲಿನೂ ಮೂಲದವರೆಗೆ ತಲುಪಿದರ ಏನಿದೆ? ಸರ್ವಥಾ 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 ಅಪರಾಧ ಇದೆ. ನಮಗೆ ಬರೀ ಯಾವುದರೊಳಗೆ ಹರ್ಷ ವಿಷಾದ ಇದೆ? ಆ ಪುಜ್ಗಲದ ಯಾವ ಪರ್ಯಾಯ ಇದೆನಾ ಅದು ಸ್ವಾಭಾವಿಕ ಇದೆ. ಅದರೊಳಗೆ ನಾವು ಇಷ್ಟ ಅನಿಷ್ಟ ಅಂತೇಳಿ ಎರಡು ಭೇದ ಮಾಡಿಬಿಟ್ಟಿದೆ. ಅದರ ಸಲುವಾಗಿ ನೋಡ್ರಿ, ಅಭ್ಯಾಸ, ಜ್ಞಾನದ ಅಭ್ಯಾಸ, ಜ್ಞಾನದ ಕ್ರಿಯೆ ಆರಂಭ ಆಗದ ವಿನಃ ನಿರ್ಮಲ ಶ್ರದ್ಧೆನೂ ಆಗುವುದಿಲ್ಲ, ನಿರ್ಮಲ ಆಚರಣೆನೂ ಆಗುವುದಿಲ್ಲ. ಆಚರಣೆ ಅರ್ಥಾತ್ ಸಮ್ಯಕ್ ಚಾರಿತ್ರ. ಸಮ್ಯಕ್ ಚಾರಿತ್ರ ಅರ್ಥಾತ್ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನದ ಯಾವ ಭೂಮಿಕಾ ಆತ್ಮಂದ ಇದೆಯೋ ಆ ಭೂಮಿಕೆಯ ಸಂವೇದನ ಆಗುವುದೇನಿದೆ ಅದು ಸಮ್ಯಕ್ ಚಾರಿತ್ರ ಇದೆ. ಪಾಪ ಪುಣ್ಯವನ್ನು ಬಿಡುವುದಿಲ್ಲ. ಪಾಪವನ್ನು ಮೊದಲು ಬಿಡೋದ, ಆಮೇಲೆ ಪುಣ್ಯದೊಳಗೆ ಪರಿಣಮನ ಮಾಡೋದ, ಆಮೇಲೆ ಪುಣ್ಯವನ್ನು ಬಿಡೋದ, ಇವೆಲ್ಲ ಎಲ್ಲಿ ಯಾವ ಲೋಕದೊಳಗೆ? ವಿಚಾರ ಮಾಡುವುದಿದ್ರೆ ಮಾಡುವುದೇ. ಸಮಯ ಅಂತೂ ತನ್ನ ಕಾರ್ಯವನ್ನ ಮಾಡ್ತಾನೆ ಇರ್ತೀವಿ. ಅದು ಮಾಡಿದ್ರೆ ಇವಾಗ ಗಡಿಯಾರದ ದೊಡ್ಡ ಮುಳ್ಳ 12ರ ಮೇಲೆ ಹೋಗ್ಬೇಕು, ಸಣ್ಣದು 9ರ ಮೇಲೆ ಬರಬೇಕು, ಅದು ಬಂದಾಗಿದೆ. ಅದೇ ಪ್ರಕಾರ ಆಯುವಿನ ನಿಷೇಕಗಳ ನಿರಂತರ ಕ್ಷಯಿಸಿ 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 ಒಂದು ಸಮಯ ಮನುಷ್ಯ ಆಯುವಿನ ನಿಷೇಕಗಳ ಬರಿದಾಗಿ ಹೋಗ್ತವೆ, ಖಾಲಿಯಾಗಿ ಹೋಗ್ತವೆ. ಅಲ್ಲಿ ನಮಗೆ ಪ್ರೇಮದಿಂದ ಹೇಳೋರು ಯಾರ? ವಸ್ತು ಸ್ವರೂಪವನ್ನು ಹೇಳೋರು ಯಾರ? ಪದ್ಮನಂದಿ ಆಚಾರ್ಯ ದೇವರ ಮಾತು ಲಕ್ಷದೊಳಗೆ ಇಟ್ಕೊಳ್ಳು. ಅವರು ಹೇಳಿದರು, ಈ ಭವದಲ್ಲಿ ಇಂಥ ಸಂಯೋಗ ಇರುವ ವೇಳೆದೊಳಗೆ, ಇಂಥ ಬುದ್ಧಿ ಇರುವ ವೇಳೆದೊಳಗೆ ನೀನು ತತ್ವದ ನಿರ್ಣಯ ಮಾಡಲಿಲ್ಲ ಅಂತಂದ್ರೆ ನಿನಗೆ ಮುಂದೆ ಅನಂತ ಕಾಲದವರೆಗೆ ತತ್ವದ ಸ್ವರೂಪವನ್ನು ತಿಳಿಸಿಕೊಡುವುದರಲ್ಲಿ ಯಾರೂ ಸಮರ್ಥ ಇಲ್ಲ. ಸರ್ವಜ್ಞ ಪ್ರಭು ಕೂಡ ಸಮರ್ಥ ಇಲ್ಲ. ಅನಂತ ವೀರ್ಯ ಸಂಪನ್ನರೇ ಅವರು. ಹಾಗಾದ್ರೆ ನನಗೆ ನನ್ನ ಕಾರ್ಯವನ್ನ ಮಾಡೋದಿದೆಯೋ ಅಥವಾ ನನಗೆ ಅನ್ಯರ ಅಪೇಕ್ಷೆ ಮಾಡೋದಿದೆಯೋ? ನನಗೆ ನನ್ನ ಕಾರ್ಯವನ್ನ ಮಾಡಿಕೊಳ್ಳುವಂಥ ಯಾವ ಸಾಮರ್ಥ್ಯ ಪ್ರಗತಿ ಇದೆಯೋ ಅದು ನಾನು ಅನ್ಯರ ಅಪೇಕ್ಷೆಯೊಳಗೆ ನಿರರ್ಥಕ ಮಾಡ್ತಾ ಇದ್ದೇನೆ. ಇದು ಹೀಗಿರ್ಬೇಕು, ಇದು ಹೀಗಿರ್ಬೇಕು, ಇದು ಹೀಗಿರ್ಬೇಕು, ನಾ ಬಸ್ತಿಗೆ ಹೋಗ್ಬೇಕು, ನಾ ಸ್ವಾಧ್ಯಾಯ ಮಾಡ್ಬೇಕು, ಇವೆಲ್ಲ ಏನದು? ಆತ್ಮನ ಕಾರ್ಯದ. ಅದೇ ಬಸ್ತಿಗೆ ಹೋಗೋದ, ಸ್ವಾಧ್ಯಾಯ ಮಾಡೋದ, ಇದು ಬೇಡ ಅಂತೀರಿ. ಮಾತು ಹೀಗಿದೆ, ಇಷ್ಟು ಬಸ್ತಿಗೆ ಇಷ್ಟು ವರ್ಷದಿಂದ ಹೋದ್ಮೇಲೆ ಬುದ್ಧಿ ತಿಳಿದಾಗಿಂದ ಹೋಗ್ತಾ ಇದ್ದೇವೆ ಬಸ್ತಿಗೆ. 30-35 ವರ್ಷದಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಇನ್ನು ಎಷ್ಟು ದಿವಸ ಅದನ್ನೇ ಜಾರಿ ಇಡುವುದಿಲ್ಲ? ಅದನ್ನೇ ಎಷ್ಟು ದಿವಸ ಜಾರಿ ಇಡು? ಎಲ್ಲಿಯವರೆಗೆ ಮಗುವಿಗೆ ವಿಶ್ವಾಸ ಬರುವುದಿಲ್ಲ ನಡೆಯುವ ಸಲುವಾಗಿ ಅಲ್ಲಿಯವರೆಗೆ ಒತ್ತು ಗಾಡಿ ಕೊಡ್ತಾರೆ. 3 ಗಾಲಿದೆ ಐತಲ್ಲ, ಪಾಂಬಳು ಗಾಡಿ ಅಂತೀರಿ, ಏನಂತೀರಿ. ಆಮೇಲೆ ಅದರದ ಅವಲಂಬನೆ ತಗೊಂಡು ವರ್ಷಾನುಗಟ್ಟಲೆ ಇರೋದೇ. ಹೊರಟ್ರೂ ಅದನ್ನೇ ತಗೊಂಡು ಹೋಗೋದ್ರೆ, ಟ್ರೈನ್ ಒಳಗೆ ಹೋಗೋದಿದ್ರೂ ಅದನ್ನೇ ತಗೊಂಡು ಹೋಗೋದ. ಏನಿದೆ ಹೇಳಿ? ಅಜ್ಞಾನ ನಮ್ದೇ ಎಷ್ಟಿದೆ. ಹಾಗಾದ್ರೆ ಶಾಸ್ತ್ರ ಓದೋದ, ಬಸ್ತಿಗೆ ಹೋಗೋದು ಇನ್ನು ಬಿಟ್ರೆ ನಡೀತಿದ್ದಲ್ಲ. ಅದು ತಮ್ಮಂತರಂಗವನ್ನ ತಾವು ಕೇಳ್ಕೊಳ್ಳೋದಿದೆ. ಅದಕ್ಕೆ ಉತ್ತರ ಯಾರು ಹೇಳೋರು? ಕಾರ್ಯವನ್ನ ಮಾಡುವ ಬಿಡುವ ಸಮಸ್ಯೆ ಇಲ್ಲವೇ. ಬರೀ ಕಾರ್ಯದೊಳಗ ಲಾಭಾನೇ ಮಿಥ್ಯಾ ಅಭಿಪ್ರಾಯ ಇದೆಯಲ್ಲ, ಆ ಅಭಿಪ್ರಾಯದ ಪರಿಹಾರ. ಅಭಿಪ್ರಾಯ ಇದು ಒಳ್ಳೆಯದಾಗಿ ಕೆಟ್ಟದ್ದ, ಎಲ್ಲಿ? ಪರದ ಪರ್ಯಾಯದೊಳಗೆ.
ಹೇಳ್ತೇನೆ ನೋಡ್ರಿ ಭಾವಾರ್ಥ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಈ ಮೂರರ ಏಕತೆಯು ಮೋಕ್ಷ ಮಾರ್ಗವಿದೆ. ಇಲ್ಲಿ ಜ್ಞಾನ ಮಾತ್ರವನ್ನೇ ಮೋಕ್ಷದ ಮಾರ್ಗವೆನ್ನಲಾಗಿದೆ. ಅದು ಯಾವ ಕಾರಣದಿಂದ? ಉತ್ತರವು ಹೀಗಿದೆ. ಶುದ್ಧ ಸ್ವರೂಪದ ಜ್ಞಾನದಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರಗಳು ಸಹಜವಾಗಿ ಗರ್ಭಿತವಿವೆ ಅಂಥೇಳಿ ಜ್ಞಾನದ ನಿಶ್ಚಲತೆಯೇ ಸಮ್ಯಕ್ ದರ್ಶನ ಇದೆ. ಜ್ಞಾನ ರೂಪದ ಪರಿಣಮನವೇ ಸಮ್ಯಕ್ ಚಾರಿತ್ರ. ಇನ್ನು ಬೇರೆ ರೂಪದಿಂದ ಹೇಳಿದರೆ, ಜ್ಞಾನದ ನಿಶ್ಚಲತೆಯ ಪೂರ್ವಕ ಯಾವ ನಿಶ್ಚಿಂತತೆ ಇದೆಯೋ ಅದುವೇ ಸಮ್ಯಕ್ ದರ್ಶನ ಇದೆ. ಆ ನಿಶ್ಚಿಂತತೆಯ ಯಾವ ಅನುಭೂತಿ ಇದೆಯೋ ಅದುವೇ ಸಮ್ಯಕ್ ಚಾರಿತ್ರ. ಚಿಂತೆ ಉತ್ಪನ್ನನ ಆಗುವುದಿಲ್ಲ, ವಿಕಲ್ಪ ಉತ್ಪನ್ನನ ಆಗಲಿಲ್ಲ, ಶುಭಾಶುಭ ಭಾವನೆ ಇಲ್ಲ, ಅದು ಚಾರಿತ್ರ ಇದೆ. ಅದಕ್ಕೆ ಇದೇ ಕಲಶದೊಳಗ ಹಿಂದಿನ ಪುಟದೊಳಗೆ ಹೇಳಿದ್ದಾರೆ, ಪುಣ್ಯ ಪಾಪದ ಉದ್ಭವನ ಎಲ್ಲಿ ಆಗ್ತಿದೆ, ಚರ್ಚೆನ ಎಲ್ಲಿದೆ ನೋಡ್ರಿ. ಇನ್ನೂ 10 ಬಾರಿ ಈ ಕಲಶವನ್ನ ಓದಿ ನೋಡ್ರಿ. ಮುಂದೆ ಹೋಗೋದಾದ್ರೆ ನಾಳೆ ಮುಂದೆ ಹೋಗೋಣ. ಈ ಭಾವಾರ್ಥದ ಇನ್ನೊಂದಿಷ್ಟು ಚರ್ಚೆ ಮಾಡೋದು. ಹಾಗೆ ಯೋಗಿ ಇದೆ, ಹಾಗೆ ಇಂದು ವಿಚಾರ ಮಾಡಿದ್ರೆ ಅದರ ಅನುಸಾರ ನಾಳೆ ಕಾರ್ಯ ಆಗ್ತಿದೆ. ಹೀಗೆ ಒಂದು ಶರೀರದಲ್ಲಿ ಅನಂತ ನಿರೋಧಿಗಳು ಇರ್ತಾವೆ. ಒಂದರಿಂದ ಒಂದಕ್ಕೇನಾದ್ರು ಒಂದರಿಂದ ಒಂದಕ್ಕೆ ಬಾಧೆನೂ ಇಲ್ಲ, ಒಂದರಿಂದ ಒಂದಕ್ಕೆ ಲಾಭನೂ ಇಲ್ಲ. ನೀವು ಮೇಲೆ ಯಾವ್ಯಾವ ಕಾರ್ಯ ಮಾಡ್ತೀರ ಅದರಿಂದನೂ ಅವಕ್ಕೇನು ಬಾಧೆ ಇಲ್ಲ. ಒಂದು ಶ್ವಾಸದೊಳಗೆ 18 ಬಾರಿ ಹುಟ್ಟುವುದು ಸಾಯುವುದು ಅವಕ್ಕೇನು ಬಾಧೆ ಇರ್ತದೆ. ಇನ್ನೊಂದರಿಂದ ಏನಿರೋದು ಹೇಳಿ ಬಾಧೆ? ಯಾವಾಗ ಬಾಧೆ ಮಾಡೋದು? ಇನ್ನೊಂದು ವಸ್ತು ಅಥವಾ ಇನ್ನೊಂದು ಜೀವ ಯಾವಾಗ ಬಾಧೆ ಮಾಡೋದು? ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ ಆ ನಿರೋಧಿ ಜೀವಗಳೆಲ್ಲ ಮಾಡ್ತಾರೆ. ನಮ್ಮ ಶರೀರ, ಈ ಶರೀರ. ಹಾಗಾದ್ರೆ ಅವು ತಮ್ಮ ಭಾವ ಕಲಂಕದ ಪ್ರಚುರತೆಯಿಂದ ಪರಮ ಪೀಡಿತದವಳೆ, ಬಾಧಿತದವು. ಇನ್ನು ಹೊರಗಿನವ ಅಥವಾ ಇನ್ನೊಂದು ಜೀವ ಅದಕ್ಕೇನು ಬಾಧೆ ಮಾಡಿ, ವಸ್ತು ಏನು ಬಾಧೆ ಮಾಡೋದಿದೆ? ನಿಜವಾಗಿ ನಿಗೋದಾವಾಸದ ಸ್ವರೂಪವನ್ನು ತಿಳಿದಿದ್ದೇ ಆದ್ರೆ ಸಮ್ಯಕ್ ದರ್ಶನ ಆಗಲಿಕ್ಕೆ ಅಧಿಕ ಸಮಯ ಬೇಕಾ. ನಾವು ಓದಿದಿಂದ ಇಲ್ಲಿವರೆಗೆ ಹೆಂಗೆ ಬಂದೆವು ಅಂತ ಇರ್ತೀವಿ, ಭಾವಿಸ್ತು ಅಂತ ಇರ್ತದೆ. ಆದ್ರೆ ಅದು ವಸ್ತು ವ್ಯವಸ್ಥೆಯ ಪರಿಣಾಮ ಪರಿಭ್ರಮಣ ಅನ್ಬೋದು ಇಲ್ಲ. ಇಂತಿಷ್ಟು ಕಾಲ ಕಳೆದ ನಂತರ ಅಥವಾ ಇಂತಿಷ್ಟು ದುಃಖ ಅನುಭವಿಸಿದ ನಂತರ ಆ ಜೀವ ಮೇಲೆ ಬರ್ತಿದೆ. ಹೀಗೆ ಯಾವುದೂ ನೈಸರ್ಗಿಕ ನಿಯಮ ಇಲ್ಲ. ಕಾಲದಲ್ಲಿ ಯಾವುದ್ರದ್ದು ಇಲ್ಲ. ಅದಕ್ಕೆ ಅನ್ಯ ಯಾವುದ್ರದ್ದು ನಿಮಿತ್ತ ಇಲ್ಲ. ನಿಗೋಧದಿಂದ ಜೀವ ಮೇಲೆ ಬರೆಸ ಯಾವುದ್ರದ್ದು ನಿಮಿತ್ತ, ಯಾವುದ್ರದ್ದು ಅಂದ್ರೆ ಯಾವುದ್ರದ್ದು ಇಲ್ಲ. ಯೋಚನೆ ಮಾಡಲಿ, ನಿಮಿತ್ತ ಯಾವಾಗ ಪಡ್ಕೊಳ್ಳೋದಲ್ಲ. ಪರಿವರ್ತನ ಪರಿಣಾಮದ ಪರಿಭ್ರಮ, ಆ ಪರಿಣಾಮದ ಯೋಗ್ಯತೆ ಅದು ಯಾವಾಗ ಮೇಲೆ ಬಂತು ಅದರದೇ ಯೋಗ್ಯತೆ. ಹಾಗೆ ಸಮ್ಯಕ್ ದರ್ಶನ ಕೂಡ ಅದರದೇ ಯೋಗ್ಯತೆಯಿಂದ ಆಗುವುದಿಲ್ಲ. ಕಾಲು ಪೂರ್ಣ ಆಗ್ತೀವಿ. 2000 ಸಾಗರ ತ್ರಸ ವಸ್ತು ನಾವು 2000 ಸಾಗರ ತಂದಿದ್ದೀವೋ ಅಥವಾ ಎಷ್ಟು ತಂದಿದ್ದೀವಿ ಯಾರಿಗೆ ಗೊತ್ತಿಲ್ಲ. ಅಲ್ಲಿ ಬರೆದು ಬಂದಿದ್ದೀವಿ ನಾ, ಮತ್ತೆ ಬರ್ತೇನೆ ಎಷ್ಟು ದಿವಸದಲ್ಲಿ ಅಂತ. ರಿಜಿಸ್ಟ್ರಿ ಒಳಗೆ